ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತು ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನ ಆಚರಣೆ ಮಾಡ್ತಿದ್ದೇವೆ. ಯಾವ ವ್ಯಕ್ತಿ ಅಪರಾಧವನ್ನ ಎಸಗಿರ್ತಾನೆ ಅವನಿಗೆ ನ್ಯಾಯದ ಬದ್ಧತೆಯನ್ನ ತಿಳಿಸಿಕೊಡೋದಕ್ಕೆ, ಜೊತೆಗೆ ಯಾವೆಲ್ಲ ಸಂತ್ರಸ್ತರು ಅಪರಾಧಕ್ಕೊಳಗಾಗಿರ್ತಾರೋ ಅವರಿಗೆ ಒಂದು ನ್ಯಾಯ ಸಿಗಬೇಕನ್ನುವಂತಹ ದೃಷ್ಟಿಯಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. 1998 ಜುಲೈ 17ರಲ್ಲಿ ಒಂದು ಶಾಸನವನ್ನು ಅಂಗೀಕಾರ ಮಾಡಲಾಗುತ್ತೆ. ಇದು ರೋಮ್ ಶಾಸನ. ಇದರ ಪ್ರಕಾರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನು ಸ್ಥಾಪನೆ ಮಾಡ್ತಾರೆ, ಇದರ ಅನ್ವಯ ಯಾವ ವ್ಯಕ್ತಿ ಅಪರಾಧವನ್ನ ಮಾಡಿರ್ತಾನೋ ಅವನಿಗೆ ಶಿಕ್ಷೆ ಆಗಬೇಕು. ಜೊತೆಗೆ ಯಾರೆಲ್ಲ ಸಂತ್ರಸ್ತರಿರ್ತಾರೆ ಅವರಿಗೆ ನ್ಯಾಯಾಂಗ ವ್ಯವಸ್ಥೆ ಸದೃಢವಾಗಿದೆ, ನಿಮಗೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಅನ್ನುವಂತಹ ಅರಿವನ್ನು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. 2024ರ ಥೀಮ್ ಏನಂತ ಹೇಳಿದ್ರೆ, ಅಂತರ ನಿವಾರಿಸಿ ಮೈತ್ರಿ ನಿರ್ಮಿಸುವುದು ಅಥವಾ ಅಡೆತಡೆಗಳನ್ನು ನಿವಾರಿಸಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಅವಕಾಶವನ್ನ ಸಡಿಲಿಸುವುದು ಅಂತ. ಈ ದಿನ ಬಹಳ ಪ್ರಮುಖವಾಗಿ ಕೊಲೆ, ಮಾನವೀಯತೆಯ ವಿರುದ್ಧ ಪ್ರಕರಣಗಳು, ಮಹಿಳೆಯರ ಮೇಲಾಗುವಂತಹ ದೌರ್ಜನ್ಯಗಳು, ಜೊತೆಗೆ ಯುದ್ಧ ಭೂಮಿಯಲ್ಲಾಗುವಂತಹ ಕೆಲ ಘಟನೆಗಳು, ಎಲ್ಲ ಪ್ರಕರಣಗಳನ್ನ ಒಳಪಡಿಸಿ ಈ ಪ್ರಕರಣಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತದೆ ಅನ್ನುವಂತಹ ಸಾರುವಂತಹ ದಿನ. ಸಾರ್ವಜನಿಕರಿಗೆ ನ್ಯಾಯದ ಒಂದು ಅರಿವನ್ನ ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾಗಿ ಸಾಮಾಜಿಕ ನ್ಯಾಯಕ್ಕೆ ನಾವೆಲ್ಲರೂ ಕೂಡ ಬದ್ಧರು. ನ್ಯಾಯಾಂಗ ವ್ಯವಸ್ಥೆಯನ್ನ ಅರಿಯೋಣ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ವಿದ್ಯೆ ನಿಂತ ನೀರಲ್ಲ, ಹರಿಯುವ ಸಾಗರ ಅನ್ನುವಂತಹ ಮಾತನ್ನು ನಾವು ಬಹಳ ವರ್ಷಗಳಿಂದ ಕೇಳ್ಕೊಂಡ್ ಬರ್ತಿದ್ದೇವೆ. ಸಹಜವಾಗಿ ಶಾಲಾ ಕಾಲೇಜುಗಳಲ್ಲಿ ಪಾಠ ಮಾಡುವಾಗ ಶಿಲಾಯುಗದಲ್ಲಿ ಕಲ್ಲಿಗೆ ಕಲ್ಲು ತಾಕಿ ಬೆಂಕಿ ಬಂತು ಅಂದಾಗ ಎಲ್ಲೋ ಒಂದು ಕಡೆ ಈ ಪ್ರಯೋಗವನ್ನ ನಾವು ಮಾಡಬೇಕು ಅಂತ ಅನಿಸಿದ್ದುಂಟು. ಮೊದಲ ಬಾರಿಗೆ ಯಾವುದಾದ್ರೂ ಅಡುಗೆನ ಟಿವಿಯಲ್ಲೋ ಅಥವಾ ಪೇಪರ್ನಲ್ಲೋ ನೋಡಿದಾಗ ಅಮ್ಮ ಅಡುಗೆ ಮಾಡ್ತಿರ್ಬೇಕಾದ್ರೂ ಕೂಡ ಇಲ್ಲ, ಈ ಪ್ರಯೋಗವನ್ನ ನಾನು ಮಾಡಬೇಕು ಅನ್ಸೋದಂತೂ ನಿಜ. ಪ್ರಕೃತಿಯ ಕೆಲವು ಸೋಜಿಕೆಗಳನ್ನ ನಾವು ಕೈಯಾರೆ ಪ್ರಯತ್ನ ಮಾಡಿ ಪ್ರಯೋಗ ಮಾಡಿ ಹೌದು ಇದು ಆಗುತ್ತೆ ಅಥವಾ ಇಲ್ಲ ಅಂತ ನಿರ್ಧಾರ ಮಾಡಿದಾಗಲೇ ನಮ್ಮ ಮನಸ್ಸಿಗೆ ಒಂದು ಖುಷಿ ಸಿಗೋದು. ನಾವು ಕಲಿತದ್ದನ್ನ ಪ್ರಯೋಗ ಮಾಡಬೇಕು, ಜೊತೆಗೆ ಅದರಿಂದ ಏನೋ ಒಂದು ಖುಷಿ ಸಿಗುತ್ತಲ್ಲ, ಅಲ್ಲಿಗೆ ನಾವು ಕಲಿತಂತಹ ವಿದ್ಯೆಯ ಸಾರ್ಥಕತೆ ಕಾಣಿಸುತ್ತೆ. ಯಾಕೆ ಈ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ತಾವು ಕಲಿತಿರುವಂತಹ ವಿದ್ಯೆಯನ್ನ 32 ವರ್ಷಗಳಿಂದ ವಿಸ್ತರಣಾ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಬರ್ತಿದ್ದಾರೆ. ಬೋಧನೆ, ಸಂಶೋಧನೆ, ವಿಸ್ತರಣಾ ಕ್ಷೇತ್ರದಲ್ಲಿ ಇವರದ್ದು ಎತ್ತಿದ ಕೈ. ಪ್ರಾಯಶಃ ಬಹಳ ಸಾರಿ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಓದುವಂತಹ ವಿದ್ಯೆಯನ್ನ ಎಲ್ಲೂ ಕೂಡ ಬಳಸ್ತಿಲ್ವಲ್ಲ ಅನ್ನುವಂತಹ ಕೊರಗಿದ್ದೇ ಇರುತ್ತೆ. ಆದ್ರೆ ಇವರ ಕ್ಷೇತ್ರದಲ್ಲಿ ಹಾಗಲ್ಲ. ಪಶುವೈದ್ಯಕೀಯ, ಪಶು ಮೀನುಗಾರಿಕೆ ಕ್ಷೇತ್ರದಲ್ಲಿ ಏನೆಲ್ಲ ವಿದ್ಯೆಯನ್ನ ಕಲ್ತಿರ್ತಾರೆ. ರೈತರ ಒಡಗೂಡಿ ಹೈನುಗಾರಿಕೆ ಕ್ಷೇತ್ರ ಆಗಿರಬಹುದು, ರೈತರ ಭೂಮಿಗೆ ಹೋಗಿಬಿಟ್ಟು ಎಲ್ಲವನ್ನು ಕೂಡ ವಿವರಣೆ ಮಾಡಿ ಪ್ರಯೋಗಾತ್ಮಕವಾಗಿ ಅವರಿಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ KC ವೀರಣ್ಣ, ಕುಲಪತಿಗಳು, ಪಶುವೈದ್ಯಕೀಯ, ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೀದರ್. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸರ್ ತಮ್ಮನ್ನ ಮಾತನಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬರೋಣ.
ಇವತ್ತಿನ ಒಂದೊಳ್ಳೆ ಮಾತು ಕುವೆಂಪು ಅವರ ಸುಂದರ ಸಾಲುಗಳು. ಯಾರಾಗಿರು ನೀ, ಏನಾಗಿರು ನೀ, ಎಲ್ಲಿದ್ದೀಯೋ ಅಲ್ಲೇ ನಿಲ್ಲು, ನಿನಗಿದ್ದರೆ ಮನಸ್ಸಿದ್ದರೆ ಕಣ್ಣು, ಮೇಲೆ ಕೆಳಗೆ ಸುತ್ತಲೂ ನೋಡು, ನೀ ನೋಡುವ ಆ ಹುಲ್ಲು, ನೀ ನಿಂತಿಹ ಈ ಕಲ್ಲು, ಎಲ್ಲವೂ ಸ್ವರ್ಗದ ನೆಲೆವೀಡು, ದೇವರ ಸನ್ನಿಧಿ ಎಲ್ಲೆಲ್ಲೂ. ಎಂಥ ಸೊಗಸಾದ ನಾವಿರುವಂತಹ ಜಾಗ, ಪ್ರೀತಿಸುವಂತಹ ಸ್ಥಳ, ಮನಸ್ಸಿನಲ್ಲಿ ಧ್ಯಾನ ಮಾಡಿದ್ರೆ ಅಥವಾ ಯಾವುದೋ ಒಂದು ಕಲ್ಲನ್ನು ನೋಡಿದ್ರೆ ಅದೇ ದೇವರ ಸನ್ನಿಧಿ ಆಗಬಲ್ಲದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕುವೆಂಪು ಅವರು ಈ ಸಾಲುಗಳ ಮುಖೇನ ಹೇಳಿದ್ದಾರೆ. ಒಂದೊಳ್ಳೆ ಮಾತನ್ನ ನೋಡ್ಕೊಂಡ್ ಬಂದ್ರಿ ಸರ್. ಒಂದೊಳ್ಳೆ ಅತಿಥಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಬಹಳ ಖುಷಿ ಆಗೋದೇನಂತ ಹೇಳಿದ್ರೆ, ತಾವು ಗ್ರಾಮೀಣ ಭಾಗದಿಂದ ಬಂದವರು. ಚಿತ್ರದುರ್ಗ ಜಿಲ್ಲೆ ಖಂಡೇನಹಳ್ಳಿ ತಮ್ಮ ಊರು. ಹೌದು. ಆ ಹಳ್ಳಿಯ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಒಂದು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸ್ತಿದ್ದೀರಿ. ಒಂದು ಕಾಕತಾಳಿ ಅಂತ ಹೇಳಿದ್ರೆ, ತಮ್ಮ ತಂದೆಯವರು ಕೂಡ ಕೃಷಿ ಮಾಡ್ತಾ ಇದ್ರು, ತಾವು ಈ ಪಶು ಹಾಗೇನೆ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ದೀರಿ. ಸೊ ಏನ್ ನೆನಪಾಗುತ್ತೆ ಹಳ್ಳಿ ಜೀವನ, ಕೃಷಿಕ ಕುಟುಂಬ ಅಂತ ಹೇಳಿದ್ರೆ? ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ನಮ್ಮ ಹಳ್ಳಿ ಖಂಡೇನಹಳ್ಳಿ ಅಂತ ಗ್ರಾಮ, ಇದು ಆಂಧ್ರ ಪ್ರದೇಶದ ಒಂದು ಬಾರ್ಡರ್ ಹಳ್ಳಿನೂ ಸಹ. ಕೇವಲ 3 ಕಿಲೋಮೀಟರ್ ನಮ್ಮ ಹಳ್ಳಿಯಿಂದ ಇದು. ಈ ಒಂದು ಗ್ರಾಮದಲ್ಲಿ ನಾವು ಹುಟ್ಟಿ, ನಮ್ಮದು ಕೃಷಿ ಕುಟುಂಬ. ನಮ್ಮ ತಂದೆ ದಿವಂಗತ ಚೆನ್ನಬಸಪ್ಪ, ತಾಯಿ ಮುದ್ವೀರಮ್ಮ ಅಂತ. ಸೊ ಅವರಲ್ಲಿ ಜನಿಸಿದ ನಂತರ ಅಲ್ಲೇ ಹಳ್ಳಿಯಲ್ಲಿ ಸುಮಾರು 3 ವರ್ಷಗಳ ಕಾಲ ನಂದು ಇತ್ತು. ನಂತರ ನಂದ ಬಾಲ್ಯ ಪೂರ್ತಿ ನಮ್ಮ ಚಳ್ಳಕೆರೆ ತಾಲೂಕು ಜುಂಜರಗುಂಟೆ ಅಂತ ಗ್ರಾಮದಲ್ಲಿ ನಡೀತು. ಅಲ್ಲಿ ನಮ್ಮ ಅತ್ತೆಯವರು ಮತ್ತು ನಮ್ಮ ಮಾವರು ನನ್ನ ಅಲ್ಲಿ ಕರ್ಕೊಂಡೋಗಿ ಸಾಕೊಂಡು ಮನೆಯಲ್ಲೇ ಬಾಲ್ಯ ಮಾಡ್ತಾ ಇರುವಾಗ ಈ ಒಂದು ಹಳ್ಳಿಯ ಸೊಗಡನ್ನು ತುಂಬ ಚೆನ್ನಾಗಿ ನಾವು ಅಲ್ಲಿ ಅನುಭವಿಸಿದ್ವಿ. ಆ ಸಂತೋಷ ಈಗಿನ ಮಕ್ಕಳಿಗಿಲ್ಲ. ನೀವು ಹೇಳಬೇಕಂದ್ರೆ ಹಾಗೆ ಹಳ್ಳಿನಲ್ಲಿ ನಾವು ಆಟ ಆಡ್ತಿದ್ದ ಆಟಗಳು, ಈಗ ಬುಗುರಿ ಆಟ ಇರಬಹುದು, ಚಿನ್ನಿ ದಂಡ ಆಟ ಇರಬಹುದು, ಮತ್ತು ಲಗೋರಿ ಆಟ ಇರಬಹುದು, ಈ ಉಪ್ಪಾರ ಪಟ್ಟೆ ಅಂತ ಒಂದು ಆಟ ಆಡ್ತಿದ್ವಿ, ಭಾಳ ಖುಷಿ ಕೊಡ್ತಾ ಇತ್ತು. ಅದೇ ಈಗಿನ ಮತ್ತು ಗೋಲಿ ಆಟ, ಈ ಥರ ಎಲ್ಲ ಆಟಗಳನ್ನು ನಾವು ತುಂಬ ಚೆನ್ನಾಗಿ ಹಳ್ಳಿ ಸೊಗಡಲ್ಲಿ ಆಟ ಆಡ್ತಿದ್ವಿ. ಮತ್ತು ಹಳ್ಳಿನಲ್ಲಿ ಒಂದು ಸಾಮರಸ್ಯತೆ ಇತ್ತಾಗ. ಯಾರಿಗೂ ಒಂದು ಯಾವುದೇ ಜಾತಿ ಧರ್ಮ ಆ ಥರ ಭೇದಗಳಿಗೆ ಕಾಣ್ತಿರಲಿಲ್ಲ ನಾವು. ಮತ್ತು ಎಲ್ಲರಿಗೂ ಸಂಬೋಧನೆ ಮಾಡುವಾಗ ಹಿರಿಯವರಿಗೆ ನಾವು ಅಣ್ಣ, ಅಪ್ಪ, ದೊಡ್ಡಮ್ಮ, ದೊಡ್ಡಪ್ಪ ಅಂತಿದ್ವಿ. ಚಿಕ್ಕವರಿಗೆ ಚಿಕ್ಕಮ್ಮ, ಚಿಕ್ಕಪ್ಪ ಅಂತ ಯಾರಿಗೂ ಹೆಸರಿಡೋದು ಕರೆಯೋದ್ರೆ ಇರ್ತಿರಲಿಲ್ಲ. ಸೊ ಆ ಥರ ಒಂದು ಗ್ರಾಮೀಣ. ಮತ್ತು ಈ ಗ್ರಾಮದಲ್ಲಿ ತುಂಬ ವೇದಾವತಿ ಅಂತ ನದಿ ನೀರು ಬರ್ತಾ ಇತ್ತು. ವೇದಾವತಿ ನದಿನೂ ಇತ್ತು ಅಲ್ಲಿ ಒಳ್ಳೆ ಸೊಗಸಾದ ಭತ್ತವನ್ನು ಬೆಳೀತಾ ಇದ್ರು. ಸೊ ಅಂತಹ ಒಂದು ಪರಿಸರದಲ್ಲಿ ನಮಗೆ ತುಂಬ ನಮ್ಮ ಬಾಲ್ಯವನ್ನು ಕಳೆದ್ವಿ. ತುಂಬ ಸಂತೋಷ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಈಗನು ಅಂಥ ಬಾಲ್ಯ ನಮ್ಮ ಈಗಿನ ಮಕ್ಕಳಿಗೆ ಇಲ್ಲಲ್ಲ ಅಂತಕ್ಕಂಥ ಒಂದು ಇದೂ ಆಗುತ್ತೆ. ಮತ್ತು ನಾವು ರೈತ ಕುಟುಂಬದವರಾಗಿದ್ದರಿಂದ ರೈತಾಪಿ ಚಟುವಟಿಕೆಗಳು ಎಲ್ಲಲ್ಲೂ ನಮ್ಮನ್ನು ಭಾಗವಹಿಸ್ಕೊಳ್ತಿದ್ವಿ ನಾವು. ಈಗ ಉದಾಹರಣೆಗೆ ಉಳುಮೆ ಮಾಡೋದಿರ್ಬೋದು, ಬಿತ್ತನೆ ಮಾಡೋದಿರ್ಬೋದು, ಯಾವೇನು ರೈತರು ಏನು ಕೆಲಸ ಮಾಡ್ತಾರೆ ಎಲ್ಲ ಕೆಲಸದಲ್ಲೂ ನಾವು ಭಾಗಿಯಾಗ್ತಾ ಇದ್ವಿ. ನಾವು ಓದುವಂತಕ್ಕಂಥದ್ದು ಒಂದು ಮೊದಲನೇ ಪ್ರಯಾರಿಟಿಯಲ್ಲಿ ಬರ್ತಾನೆ ಇರಲಿಲ್ಲ ನಮಗೆ. ಯಾವಾಗ ಶಾಲೆಗೆ ಹೋಗ್ತಿದ್ವಿ, ಶಾಲೆಯಿಂದ ಸಮಯ ಸಿಕ್ಕಾಗ ಓದ್ರಿ ಅಂತ ಹೇಳ್ತಿದ್ರು. ಓದಕ್ಕೆ ಕೂತ ತಕ್ಷಣ ಒಂದು ಕೆಲಸ ಬರ್ತಾ ಇತ್ತು. ದನಗಳಿಗೆ ನೀರು ಕುಡಿಸು, ಇಲ್ಲ ಮೇವು ತಗೊಂಬ, ಅಥವಾ ಮನೆಗೆ ನೀರು ತರ್ತಕ್ಕಂಥದ್ದು, ಕಟ್ಟಿಗೆ ತರ್ತಕ್ಕಂಥದ್ದು, ಮೇವು, ಇವೆಲ್ಲವೂ ನಮ್ಮ ಒಂದು ಗ್ರಾಮೀಣ ಒಂದು ಸೊಗಡು ಅಂತ ಏನು ಹೇಳ್ತೀವಿ, ಅಪ್ಪಟ ಹಳ್ಳಿಯ ವಾತಾವರಣದಲ್ಲಿ ನಾವು ಬೆಳೆದ್ವಿ. ಇದು ನಿಜವಾಗ್ಲೂ ತುಂಬ ಆಹ್ಲಾದಕರ. ಅದರಿಂದ ಏನಾಗಿದೆ ನಮಗೆ ಅಂದರೆ, ನೀವು ಪಶುಪಾಲನೆ ಅಂತ ಹೇಳಿದಾಗ ನಾವು ಎಲ್ಲ ಪಶುಗಳನ್ನು ಸಾಕ್ತಾ ಇದ್ವಿ. ನಾವು ಕಣ್ಣಾರೆ ನಾವು ಹೆತ್ತುಗಳನ್ನು ಮತ್ತು ಕುರಿ ಮೇಕೆಗಳನ್ನು ಕೋಳಿಗಳನ್ನು ಸಾಕ್ತಾ ಇದ್ವಿ ಮನೆಯಲ್ಲೇ. ಆ ಸಾಕ ಖುಷಿ ಇತ್ತಲ್ವಾ, ಆ ಖುಷಿ ಇನ್ನೂ ಈ ಕ್ಷೇತ್ರಕ್ಕೆ ಬಂದಮೇಲೆ ಇನ್ನೂ ಹೆಚ್ಚಾಯ್ತಾ ಹೋಯ್ತು. ಸೊ ಆ ಹಿನ್ನೆಲೆ ನಮಗೆ ಈ ಒಂದು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೂ ಸಹ ಉತ್ತೇಜನ ಆಯಿತು. ಮತ್ತು ಆ ಅನುಭವ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕಾಗಿರ್ಬೋದು, ಮತ್ತು ವಿದ್ಯಾರ್ಥಿಗಳನ್ನು ಸಂಶೋಧನೆಯಲ್ಲಿ ತೊಡಗಿಸಲಿಕ್ಕಾಗಲಿ ಹೆಚ್ಚು ಹೆಚ್ಚು ಆ ಅನುಭವ ಸಹಾಯ ಆಯಿತು ನಮಗೆ. ಖಂಡಿತ. ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಯಾವತ್ತೂ ಕೂಡ ಶಿಕ್ಷಣ ಮೊದಲ ಪ್ರಯಾರಿಟಿ ಆಗಿರಲಿಲ್ಲ ಅಂತ. ಪ್ರಾಯಶಃ ಹೆಂಚಿನ ಮನೆ ಕೆಳಗೆ, ಹೆಂಚಿನ ಶಾಲೆ ಕೆಳಗೆ ಓದ್ದವರಿಗೆ, ಸಗಣಿ ತಾಕಿದ್ರೆ ಕಾಲಿಗೆ, ಕೈಗೆ ಸಗಣಿ ತಾಕಿದವರಿಗೆ ಜೀವನಾನುಭವ ಅಲ್ಲಿಂದ್ರೆ ಬಂದಿರುತ್ತೆ ಅಂತ ಭಾವಿಸಬಹುದು. ಖಂಡಿತ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೊದಲು ಕೆಲಸನೇ ಮಾಡ್ತಿದ್ದದು. ಬೆಳಿಗ್ಗೆ ದನಗಳನ್ನ ಹೊರಗಡೆ, ಅಂದ್ರೆ ಒಂದು ಕೊಟ್ಟಿಗೆ ಇರ್ತದೆ, ಕೊಟ್ಟಿಗೆಯಿಂದ ಹೊರಗಡೆ ಅಟ್ಟಿ ಸಗಣಿನೆಲ್ಲ ತೆಗೆದು ಒಂದು ತಿಪ್ಪೆ ಅಂತ ಗುಂಡಿಗಳಿರ್ತಿತ್ತು, ಆ ಗುಂಡಿಗೆ ತಗೊಂಡೋಗಿ ಸಗಣಿನ ಹಾಕಿ ನಂತರ ಅವುಗಳಿಗೆ ಮೇವನ್ನು ಹಾಕಿ, ಮತ್ತೆ ಮಳೆಗಾಲದಲ್ಲಿ ನಮ್ಮಲ್ಲಿ ಏನಂದ್ರೆ ದನಗಳಿಗೆ ಹುಲ್ಲು ತರೋದಂತ ಇರ್ತಿತ್ತು. ಅಂದ್ರೆ ಹೊಲದಲ್ಲಿ ಬಿತ್ತನೆ ಆಗ್ತಿತ್ತು, ಅಲ್ಲಿ ಹೋಗಿ ಹುಲ್ಲನ್ನ ಕಿತ್ತು ಒಳ್ಳೆ ತುಂಬಾ ಹುಲ್ಲಿನ ಹೊರೆಗಳನ್ನ ಹೊತ್ಕೊಂಡ್ಬಂದು ನಾವು ಹುಲ್ಲನ್ನ ಇಟ್ಟು ಮನೆಯಲ್ಲಿ 9 ಗಂಟೆಗೆ ಬಂದು
ಹುಲ್ಲನ್ನೆಲ್ಲ ಒರೆಲ್ಲ ಇಟ್ಟು ಮತ್ತೆ ಊಟ ಮಾಡಿಬಿಟ್ಟು ಶಾಲೆಗೆ ಹೋಗ್ತಾ ಇದ್ವಿ. ಈ ತರ ಒಂದು ದಿನಚರಿ ಇರ್ತಿತ್ತು ಆಗ. ಖಂಡಿತ. ಯಾವ್ದಾದ್ರು ಅನ್ಸಿದ್ಯಾ ಸರ್, ವಿದ್ಯಾಭ್ಯಾಸ ಕಷ್ಟ ಆಗ್ತಾ ಇದೆ, ಇವತ್ತಿಗೆ ನಾವು LKG ಮಕ್ಕಳಿಗೆಲ್ಲ 1 ಲಕ್ಷ ಎಲ್ಲ ಫೀಸ್ ಕಟ್ತಿದ್ರು, ಆಗ ಎಲ್ಲ ಪ್ರಾಯಶಃ ಒಂದು 5 ಪೈಸೆ 10 ಪೈಸದಲ್ಲಿ ವ್ಯವಹಾರ ನಡೀತಿತ್ತೇನೋ ಅನ್ಸಿದ್ಯಾ? ಯಾಕಂದ್ರೆ ತಾವು 5 ಜನ ಮಕ್ಕಳು, ತಂದೆಯವ್ರಿಗೆ ಹೊರೆ ಆಗ್ತಾ ಇದೆ ಓದಿಸೋದಕ್ಕೆ, ಆ ಥರ ಅನಿಸ್ತಾ? ಇಲ್ಲ, ಆ ಥರ ಅನಿಸ್ಲಿಲ್ಲ ನನಗೆ. 5 ಜನ ಮಕ್ಕಳು ನಮ್ಮ ತಂದೆಯವ್ರಿಗಿದ್ರು. ನಾನು ಬೆಳೆದವ ತರಣ ಜುಜುರುಗುಂಟೆ ಅಂತಲ್ಲಿ ನಾನು ಒಬ್ಬನು ಇದ್ದೆ. ನಮ್ಮ ಇನ್ನೊಬ್ಬರು ಅಣ್ಣ ಅಂತೇಳಿ ನಮ್ಮ ದೊಡ್ಡಪ್ಪರ ಮಗ ಒಬ್ರು, ಇಬ್ಬರು ಒಟ್ಟಿಗೆ ಓದ್ತಾ ಇದ್ದೀವಿ ಜುಜುರುಗುಂಟೆ ಗ್ರಾಮದಲ್ಲಿ. ಇವರು ಅಲ್ಲಿ ನೋಡ್ತಾರೆ ನಮ್ಮ ತಂದೆ ತಾಯಿಗಳವರು. ಆಕ್ಚುಲಿ ನಮ್ಮ ನಂತರ ನಮ್ಮ ಅತ್ತೆ ಮಾವರ ಜೊತೆಗೆ ಈ ತರ ಒಂದು ಸಮಸ್ಯೆ ಏನು ಇರಲಿಲ್ಲ ನಮಗೆ. ಅಂದ್ರೆ ಆಗ ಏನು ಅಂತ ಖರ್ಚುನು ಇರ್ತಿರ್ಲಿಲ್ಲ ನಮಗೆ ಓದ್ಲಿಕ್ಕೆ. ಅವರು ಸಾಮಾನ್ಯವಾಗಿ ಒಂದು ಜಾಸ್ತಿ ಅಂದ್ರೆ 5 ರಿಂದ 8 ರೂಪಾಯಿ ಒಂದು ಫೀಸ್ ಇತ್ತೇನೋ ವರ್ಷಕ್ಕೆ. ಮತ್ತೆ ಸಾಮಾನ್ಯವಾಗಿ ಪುಸ್ತಕಗಳೆಲ್ಲ ನಾವು ಹಿರಿಯ ವಿದ್ಯಾರ್ಥಿಗಳಿಂದನೇ ಪುಸ್ತಕಗಳನ್ನ ಪಡೆದು ಆ ಪುಸ್ತಕಗಳಿಂದನೇ ಓದ್ತಿದ್ವಿ ಸ್ವಲ್ಪ. ಮತ್ತೆ ನಮ್ಮ ಮಾವರು ತುಂಬಾ ಓದೋದಕ್ಕೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು. ಯಾವತ್ತೇನೇ ಪುಸ್ತಕ ಪೆನ್ನು ಪೆನ್ಸಿಲ್ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ತಂದು ಕೊಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಏನಂತ ಸಮಸ್ಯೆ ಆಗಿಲ್ಲ ನನಗೆ ಶಿಕ್ಷಣದಲ್ಲಿ. ಅದು ನನ್ನ ಪುಣ್ಯ ಅನ್ಸುತ್ತೆ. ಆಯ್ಕೆ ವಿಜ್ಞಾನ ವಿಚಾರ ತಾವೇ ಆಯ್ದುಕೊಂಡಿದ್ದೆ? ಯಾಕಂದ್ರೆ ನಾನು ಜೋಗಿಯವರು ಯಾವುದೋ ಪುಸ್ತಕ ಬರಿಬೇಕಾದ್ರೆ, ಯಾವುದೋ ಓದ್ತಾ ಇರ್ಬೇಕಾದ್ರೆ ಅವ್ರು ಬರೀತಾರೆ, ಯಾವುದೋ ಒಬ್ಬ ವಿದ್ಯಾರ್ಥಿ ಅವ್ರ ಊರಲ್ಲಿ ಆರ್ಟ್ಸ್ ಕಾಮರ್ಸ್ ಅಷ್ಟೇ ಇರುತ್ತಂತೆ, ವಿಜ್ಞಾನ ವಿಚಾರ ಇಲ್ಲ ಅನ್ನೋದಕ್ಕೋಸ್ಕರ ಸೂಸೈಡ್ ಮಾಡ್ಕೊಂಡಿದ್ರಂತೆ. ಅಂದ್ರೆ ಮನಸ್ಥಿತಿಗಳು ಹೇಗೆ ಸಾಕ್ತಾ ಹೋಗುತ್ತೆ ಅಂತ. ತಮಗೆ ಹೇಗಿದೆ ಅಂತ ಹೇಳಿದ್ರೆ, ತಾವೇನು ಕೆಲಸ ಮಾಡ್ಕೊಂಡು ಬಂದಿದ್ರಿ, ಮುಂದೆ ಅದರಲ್ಲೇ ತಾವು PhDನೂ ಮಾಡ್ತೀರಿ, ಯೂನಿವರ್ಸಿಟಿ ಪ್ರೊಫೆಸರ್ ಆಗ್ತೀರಿ, ಕುಲಪತಿ ಆಗ್ತೀರಿ. ಸೊ ಅವಕಾಶಕ್ಕೆ ವಿಜ್ಞಾನ ಅಲ್ಲೇ ನಿಮ್ಗೆ ಈಸಿಯಾಗಿ ಎಟಕ್ತಾ ಅಥವಾ ಬೇರೆ ಊರಿಗೆ ಹೋಗ್ಬೇಕಾಗಿ ಬಂತ? ಅದು ಏನಾಯ್ತಂದ್ರೆ, ವಿಜ್ಞಾನ ನಾವು SSLC 10th ಸ್ಟ್ಯಾಂಡರ್ಡ್ ಏನಾಯ್ತು ಅಂತಂದ್ರೆ, ಅಲ್ಲಿ ನಮ್ಮ ಜುಂಜುಗುಂಟೆ ಪಕ್ಕ ಒಂದು ಪರಶುರಾಂಪುರ ಅಂತ ಒಂದು ಒಳ್ಳೆ ಹೈಸ್ಕೂಲ್. ಅದರಲ್ಲಿ ಸುಮಾರು 12 ಹಳ್ಳಿಗಳಿಂದ ಒಂದು ಹೈಸ್ಕೂಲಿಗೆ ಬರ್ತಾ ಇದ್ರು. ಅಲ್ಲಿ 8th 9th 10th ಅನ್ನು ಓದಲಿಕ್ಕೆ. ಅಲ್ಲಿ ಸುಮಾರು ಒಂದು 175 ಜನ ಇದ್ದೀವಿ ನಾವು ವಿದ್ಯಾರ್ಥಿಗಳು. 10th ಅಲ್ಲಿ ಏನಾಯಿತು, 10th ಅಲ್ಲಿ ಓದ್ತಾ ಇರುವಾಗ ನಾವು ಹಳ್ಳಿಗಳಿಗೆ ತಮಗೆ ಗೊತ್ತೇ ಇದೆ, ನಾವು 12 ಜನ ವಿದ್ಯಾರ್ಥಿಗಳು 175 ಜನದಲ್ಲಿ 3 ಸೆಕ್ಷನ್ನಲ್ಲಿ ಹಿಂದೆ ಎಲ್ಲೋ ಕೂರ್ತಿದ್ವಿ, ಏನೋ ಪಾಠ ಮಾಡ್ತಾ ಇದ್ರು, ಈ ಥರ ಆಗ್ತಾ ಇತ್ತು. ನಾವು ಕೇಳ್ತಾ ಇದ್ವಿ, ಮನೆಗೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಅದು SSLC ರಿಸಲ್ಟ್ ಬಂದಾಗ ಅಲ್ಲಿ ಅದನ್ನು ಸುಮಾರು 125 ಜನರಲ್ಲಿ 12ದಲ್ಲಿ ನಂದೊಂದೇ ಫಸ್ಟ್ ಕ್ಲಾಸ್ ಇತ್ತು. ಫಸ್ಟ್ ಕ್ಲಾಸಲ್ಲಿ ಪಾಸಾದ ನಾನೊಬ್ಬನೇ ಇದ್ದೆ. ಎಲ್ಲರ ಕಣ್ಣು ಆಗ ನನ್ನ ಮೇಲೆ ಬಿದ್ದುಬಿಡ್ತು. ನಾವು ಹಳ್ಳಿನಲ್ಲಿ ಬರ್ತಿದ್ವಿ, ಯಾರಿಗೂ ಐಡೆಂಟಿಫೈನೂ ಆಗಿರಲಿಲ್ಲ. ಆಗ ಎಲ್ಲ ನಮ್ಮ ಶಿಕ್ಷಕರು ಭಾಳ ಚೆನ್ನಾಗಿದ್ದರು. ಆಗ ನಾನು ಪ್ರಾಥಮಿಕ ಶಿಕ್ಷಣದಲ್ಲಿ ಗಂಗಪ್ಪ ಮೇಷ್ಟ್ರು ಅಂತ ಇದ್ದರು. ಅವರು ನಮ್ಮ ಪಠ್ಯ ಪುಸ್ತಕದ ಜೊತೆಗೆ ನಮಗೆ ಸಾಕಷ್ಟು ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನೆಲ್ಲಿ ಸಾಕಷ್ಟು ಮೌಲ್ಯಗಳನ್ನು ನಾವು ರೂಪಿಸ್ಕೊಳ್ಳೋಕ್ಕೆ ಅದು ಸಹಕಾರ ಆಯಿತು ನಮಗೆ. ಅದೇ ಥರ ನಾನು ಹೈಸ್ಕೂಲಲ್ಲಿ ಹೇಳ್ತಾ ಇರುವಾಗ ಅಲ್ಲಿ ನಮಗೆ RTV ಮೇಷ್ಟ್ರು ಅಂತ ಇದ್ದರು, ಸೈನ್ಸನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೇ ಥರ ರಾಜಶೇಖರ್ ಅಂತ ಒಬ್ಬರು ಮ್ಯಾಥಮೆಟಿಕ್ಸನ್ನು ಚೆನ್ನಾಗೇ ಮಾಡ್ತಾಯಿದ್ರು. GG ಗಿರಿಯಪ್ಪ ಅಂತ ಇದ್ರು, ಅವರು ಇಂಗ್ಲೀಷನ್ನು ಭಾಳ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಮತ್ತು TNS ಸುಬ್ರಹ್ಮಣ್ಯ ಅಂತ ಇದ್ರು, ಅವರು ಭೌಗೋಳಿಕವನ್ನು ಬಹಳ ಚೆನ್ನಾಗಿ ಮಾಡ್ತಾಯಿದ್ರು. ಆ ಗುರುಗಳ ಒಂದು ಪ್ರೋತ್ಸಾಹ ನಮಗೆ ವಿಜ್ಞಾನದ ಕಡೆಗೆ ಒಲವನ್ನು ಜಾಸ್ತಿ ಮಾಡ್ತು. ಮತ್ತು ಯಾರು ಹೆಚ್ಚು ಮಾರ್ಕ್ಸನ್ನು ತೆಗೆದು ಉತ್ತಮ ಮಟ್ಟದಲ್ಲಿ ತೇರ್ಗಡೆ ಆಗಿದ್ದಾರೋ ಅವರು ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಈ PCMB ವೈಜ್ಞಾನಿಕ ಆಯ್ಕೆಯನ್ನು ತಮ್ಮ PUCನಲ್ಲಿ ಆಯ್ಕೆ ಮಾಡ್ಕೊಳ್ತಿದ್ರು. ಸೊ ಅದ ನಂತರ ನೆಕ್ಸ್ಟು ಆರ್ಟ್ಸು ಕಾಮರ್ಸ್ ಈ ಥರ ಮಾಡ್ತಾಯಿದ್ರು. ಬಟ್ ನನಗೆ ಆ ಥರ SLC ಆದಾಗೂ ನನಗೆ ಓದ್ಲಿಕ್ಕೆ ಹೋಗೋಕ್ಕೆ ಮುಂದಕ್ಕೆ ಹೋಗೋದು ಬೇಡ, ನಾನು ವ್ಯವಸಾಯ ಮಾಡೋಣ ಅಂತ. ಕೃಷಿ ತುಂಬ ಇಷ್ಟ ನನಗೆ, ವ್ಯವಸಾಯ ಮಾಡ್ಕೊಂಡು ಮನೇಲಿ ಇರೋಣ ಅಂತ ಇದ್ದೆ. ಬಟ್ ಎಲ್ಲರೂ ನೀನು ಫಸ್ಟ್ ಕ್ಲಾಸ್ ಬಂದಿದೆ, ಮೊದಲು ಹೋಗಿ ನೀನು ಓದಕ್ಕೆ ಹೋಗು ಅಂತ ಹೇಳಿ ನನಗೆ PUC ಚಿತ್ರದುರ್ಗ ಸೈನ್ಸ್ ಕಾಲೇಜಲ್ಲಿ, ತುಂಬ ಒಳ್ಳೆ ಹೆಸರುವಾಸಿಯಾದ ಕಾಲೇಜ್ ಆಗಿನ ಕಾಲಕ್ಕೆ ಅದು. ಆ ಕಾಲೇಜಲ್ಲಿ ನಾನು ಹೋಗಿ ಮೊದಲೇ PUCಗೆ ಸೇರಿದೆ. ಅಲ್ಲಿ ನಮಗೆ ಅದೃಷ್ಟವತ್ತು ನಮ್ಮ ಮಾವರು, ನಮ್ಮ ತಾಯಿ ತಮ್ಮ ಅಲ್ಲಿ ಜಿಯಾಲಜಿಸ್ಟು ಚಿತ್ರದುರ್ಗದಲ್ಲಿ, ನಾರಾಯಣಪ್ಪ ಅಂತ. ಸೊ ಅವರ ಮನೆಯಲ್ಲೇ ಇದ್ದೆ. ನಾನು 2 ವರ್ಷ PUCನ ಮಾಡಿದೆ. ಆಗ ವಿಜ್ಞಾನವಾಗ ಚೆನ್ನಾಗಿ, ಮತ್ತೆ ಇನ್ನು ಮೊದಲೇ PUC ಮಾಡ್ತಾ ಇದ್ದಾಗ ನನಗೆ ಓದೋದು ಬೇಡ ಅನಿಸ್ಬಿಡ್ತು. ಯಾಕಂದರೆ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ದೆಲ್ಲ SLCವರೆಗೂ. PUCಗೆ ಹೋದಾಗ ಅಲ್ಲಿ ಸೈನ್ಸ್ ಕಾಲೇಜಲ್ಲಿ ಕೆಲವು ಉಪನ್ಯಾಸಕರು ಪ್ರತಿಯೊಂದು ಪದನ ಒಳ್ಳೆ ಇಂಗ್ಲೀಷಲ್ಲಿ ಪಾಠ ಮಾಡ್ತಿದ್ರು. ಸಾಕಷ್ಟು ಸಮಯ ನಮಗೆ, ಅದರಲ್ಲೂ ವಿಶೇಷವಾಗಿ ಬಾಟ್ನಿಯಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು, ಅವ್ರ ಪಾಠನೇ ಅರ್ಥ ಆಗ್ತಿರಲಿಲ್ಲ ನನಗೆ. ಏನು ಮಾಡ್ಬೇಕಪ್ಪ, ಇದು ಏನು ಅರ್ಥ ಆಗ್ತಿಲ್ಲ, ಹೋಗಿಬಿಡೋಣ, ಹೋಗಿ ವ್ಯವಸಾಯ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರ ತಗೊಂಡು ಹೋಗಿದ್ದೆ ಒಂದು ಸಾರಿ. ಮತ್ತೆ ನಮ್ಮ ಅವರು ಬೈದು, ಇಲ್ಲ ಹೋಗಿ ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಆಗುತ್ತೆ ಅಂತೇಳಿ ಮತ್ತೆ ಅಲ್ಲಿ ಆಸಕ್ತಿ ಮೂಡಿಬಿಡ್ತು. ಆಗ ಚೆನ್ನಾಗಿ ಓದಿ PUCನಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ನಂತರ ಪಶುವೈದ್ಯಕೀಯ ಪದವಿಗೆ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಾವು 1985ರಲ್ಲಿ ಸೇರಿದ್ವಿ. ಆಗ ಪಶುವೈದ್ಯಕೀಯ
ಕ್ಷೇತ್ರಕ್ಕೆ ಇಷ್ಟೊಂದು ಸ್ಕೋಪ್ ಇತ್ತ ಸರ್? ಯಾಕಂತ ಹೇಳಿದ್ರೆ ಜಾನುವಾರನ್ನ ಎಲ್ಲರೂ ಕೂಡ ಸಾಕ್ತಾ ಇದ್ರು, ಹೈನುಗಾರಿಕೆ ಮಾಡೋರಿದ್ರು, ಪೌಲ್ಟ್ರಿ ಮಾಡೋರಿದ್ರು. ಆದರೆ ಇದು ಒಂದು ಕೋರ್ಸ್ ಆಗಬಲ್ಲದು ಇದೆ, ಈ ಥರದೊಂದು ಕೋರ್ಸ್ ಅಂತ ಜನಕ್ಕೆ ಗೊತ್ತಿತ್ತಾ? ಇಲ್ಲ, ಗೊತ್ತಿತ್ತು. ಆಕ್ಚುಲಿ ಕಡಿಮೆ ಗೊತ್ತಿತ್ತು ನೀವು ಹೇಳಿದಾಗೆ. ಆಗ ನಾನು ಅಂದಿನ ದಿನದಲ್ಲಿ ನಮಗೆ ಫಸ್ಟ್ ಟೈಮು ಎಂಟ್ರೆನ್ಸ್ ಎಕ್ಸಾಮ್ ಇಂಟ್ರೊಡ್ಯೂಸ್ ಆಯಿತು ಇಂಜಿನಿಯರಿಂಗು ಮೆಡಿಕಲ್ ಕೋರ್ಸಿಗೆ, ನಮ್ಮ ಬ್ಯಾಚಿಗೆ. ಆಗ ಅದರಲ್ಲಿ ನನಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದಾಗ RV ಕಾಲೇಜಲ್ಲಿ ಇಂಜಿನಿಯರಿಂಗಿನ ನನಗೆ ಸೇಟ್ ಸಿಕ್ತು. ಸೊ ಆದರೆ ಆಗ ಅಲ್ಲಿ ಸ್ವಲ್ಪ ಉದ್ಯೋಗದ ಸಮಸ್ಯೆ ಇದೆ, ಇಂಜಿನಿಯರಿಂಗ್ ಮಾಡಿದ್ರಾಗೆಲ್ಲ ಕೆಲಸ ಸಿಗಲ್ಲ ಅಂತಕ್ಕಂಥ ನನ್ನ ಸಾಕಷ್ಟು ಸ್ನೇಹಿತರು, ಅದರಲ್ಲಿ ಡಾಕ್ಟರ್ BT ರವೀಂದ್ರನಾಥ್ ಅಂತ ನನ್ನ ತುಂಬ ಆತ್ಮೀಯರು, ಅವ್ರು ಹೇಳ್ತಾ ಇದ್ರು ಕೆಲಸ ಸಿಗಲ್ಲ ಅಲ್ಲಿ, ಇಂಜಿನಿಯರಿಂಗ್ ಪದವಿ ನಾನು ನೋಡಿದ್ದೀನಿ ಇಲ್ಲಿ ಅಂತ. ಸೊ ನಂತರ ಅದಕ್ಕೆ ನಾವೇನು ಮಾಡಿದ್ವಿ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ರೈತ ಕುಟುಂಬದ ಬಂದರು ಉದ್ಯೋಗ ಭಾಳ ಮುಖ್ಯ ನಮಗೆ ಅನ್ನೋದಕ್ಕೋಸ್ಕರ ನಾವು ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಅಶ್ಯೂರ್ಡ್ ಎಂಪ್ಲಾಯ್ಮೆಂಟ್ ಇದೆ, ಇಲ್ಲಿಗೆ ಹೋಗೋಣ. ಮತ್ತೆ ಈ ಕೋರ್ಸಿಗೆ ಆಗಿನ ಬೇಡಿಕೆ ಇತ್ತು, ಇದಕ್ಕೆ ಒಳ್ಳೆ ಮಾರ್ಕ್ಸು ಪರ್ಸೆಂಟೇಜ್ ಇದ್ರೆ ಮಾತ್ರ ಸಿಗ್ತಾ ಇತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಪಶುವೈದ್ಯಕೀಯ ಒಂದು ಪದವಿಯನ್ನು, ಇಂಜಿನಿಯರಿಂಗ್ ಬಿಟ್ಟು ಪಶುವೈದ್ಯಕೀಯ ಪದವಿಯನ್ನು ಆಯ್ಕೆ ಮಾಡಿಕೊಂಡೆ. ಓಕೆ, ಒಂದು ರೀತಿ ಆಕ್ಸಿಡೆಂಟಿಯಲಿ ಆದದ್ದು. ಹೌದು ಹೌದು. ಮೊದಲು ಆಕ್ಚುಲಿ 1 ತಿಂಗಳು ಕೃಷಿನಲ್ಲಿ ಓದಿ ನಂತರ ವೇಟಿಂಗ್ ಲಿಸ್ಟ್ ಅಂತ ಹೇಳ್ತೀವಿ, ಅದರಲ್ಲಿ ಪಶುವೈದ್ಯಕೀಯ ಪದವಿಗೆ ನನಗೆ ಪ್ರವೇಶ ಸಿಕ್ತು. ಆಗ ಪಶುವೈದ್ಯಕೀಯ ಇಲ್ಲೇ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನನ್ನ ಪಶುವೈದ್ಯಕೀಯ ಪದವಿಯನ್ನ ಪಡೆದೆ ನಾನು. ಓಕೆ, ಸೊ ಅದಾದ್ಮೇಲೆ ತಾವು MVSc ಅಂತ ಮಾಸ್ಟರ್ ಆಫ್ ವೆಟನರಿ ಸೈನ್ಸ್. ಓಕೆ, ಮಾಸ್ಟರ್ ಆಫ್ ವೆಟನರಿ ಸೈನ್ಸ್ ಅದಾದ್ಮೇಲೆ PhDಗೆ ಬೇರೆ ಕಡೆ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಸೊ ಇಲ್ಲಿ PhDಗೆ ತಾವು ಆಯ್ಕೆ ಮಾಡ್ಕೊಂಡಂತಹ ವಿಚಾರ ಕೂಡ ಬಹಳ ಸೂಕ್ಷ್ಮವಾದದ್ದು, KMF ಜೊತೆಗೆ ರೈತರ ನಡುವಿನ ಒಂದು ವಿಚಾರ. ಸೊ ಅದ್ರ ಬಗ್ಗೆ ಮಾತನಾಡೋದಾದ್ರೆ, ನಾನು ಇಲ್ಲಿ BSc ಪದವಿ ಆದ ತಕ್ಷಣ ನನಗೆ ಒಂದು ನ್ಯಾಷನಲ್ ಲೆವೆಲ್ ನಮ್ಮ ಕೃಷಿ ಅನುದಾನ ಸಂಸ್ಥೆಯವರು ಒಂದು ಎಕ್ಸಾಮ್ ಮಾಡ್ತಾರೆ, JRF ಅಂತ ಹೇಳ್ತಾರೆ. ಆ ಎಕ್ಸಾಮ್ ಆದಮೇಲೆ ಫೆಲೋಶಿಪ್ ಸಿಗುತ್ತೆ. ಆ ಮೊದಲೇ ನನ್ನ ಆಯ್ಕೆಯಲ್ಲಿ ನನಗೇನಾಯಿತು, ಪೌಲ್ಟ್ರಿ ಸೈನ್ಸ್ ಕುಕ್ಕುಟ ವಿಭಾಗದಲ್ಲಿ ನನಗೆ ಫೆಲೋಶಿಪ್ ಸಿಕ್ತು. ಅದಕ್ಕೆ ಅಡ್ಮಿಷನ್ ನಮ್ಮದು ಇಂಡಿಯನ್ ವೆಟನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ನಮ್ಮದು ಬರೇಲಿನಲ್ಲಿ, UPನಲ್ಲಿ. ಸೊ ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ತು. ಆದರೆ ನಾವು ಇಲ್ಲಿ ಒಂದು ಕಾರಣಕ್ಕಾಗಿ ಸ್ಟ್ರೈಕ್ ಮಾಡಿದ್ವಿ ಬೆಂಗಳೂರು ಪಶುವೈದ್ಯಕೀಯದಲ್ಲಿ. ನಮ್ಮ ಡಿಗ್ರಿ ಬರೋದು 1 ತಿಂಗಳು ಲೇಟ್ ಆಯಿತು, ಹಾಗಾಗಿ ಆ ಪದವಿಯನ್ನು ನಾವು ಮಾಸ್ಟರ್ ಡಿಗ್ರಿಗೆ ಇಮಿಡಿಯೇಟ್ ಆಗಿ ಹೋಗೋಕ್ಕಾಗಲಿಲ್ಲ. ನಂತರ ನಾನು 1 ವರ್ಷ ನಮ್ಮ ಈ ಕುಕ್ಕುಟ ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಹ್ಯಾಚರೀಸ್ ಅಂತ ಹೇಳ್ತೀವಿ, ಬ್ರೀಡಿಂಗ್ ಫಾರಮ್ ಹ್ಯಾಚರಿ ಅಂತೀವಿ, ಅಲ್ಲಿ 1 ವರ್ಷ ಕೆಲಸ ಮಾಡಿ ನಂತರ ನಾನು ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಬೋಧಕನಾಗಿ ಕೆಲಸಕ್ಕೆ ಸೇರಿದೆ. ನಂತರ ನಾನು ಮಾಸ್ಟರ್ ಆಫ್ ವೆಟನರಿ ಸೈನ್ಸನ್ನು IVRAಯಲ್ಲೇ ಮತ್ತೆ ಪಡೆದು ಪ್ರವೇಶವನ್ನು ಪಡೆದು ಅಲ್ಲಿ ನನಗೆ ಆಗಿನ ಮಟ್ಟದಲ್ಲಿ ಈ ಒಂದು ಪಶುವೈದ್ಯಕೀಯ ವಿಸ್ತರಣೆ ವಿಭಾಗಕ್ಕೆ ಸ್ವಲ್ಪ ಆಸಕ್ತಿ ಬಂತು ಹೆಚ್ಚಾಗಿ. ಕಾರಣ ನಾವು ಗ್ರಾಮೀಣ ಹಿನ್ನೆಲೆ ಉಳ್ಳವರು, ಮತ್ತೆ ನಮಗೆ ಪಶುಪಾಲನೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಪಶುಪಾಲನೆ ಮಾಡ್ತಕ್ಕಂಥವರಿಗೆ ಹೆಚ್ಚು ಇದರಿಂದ ಸಹಕಾರಿಯಾಗುತ್ತೆ. ಅಂದರೆ ಪಶುಪಾಲನಾ ವಿಸ್ತರಣೆ ಈ ಒಂದು ನಮ್ಮ ವಿಶ್ವವಿದ್ಯಾಲಯ ಇರ್ಬೋದು, ಮಹಾವಿದ್ಯಾಲಯ ಇರ್ಬೋದು, ಇದರಿಗೂ ಮತ್ತೆ ನಮ್ಮ ರೈತರಿಗೂ ನೇರವಾಗಿ ಸಂಪರ್ಕ ಹೊಂದಿರತಕ್ಕಂಥ ವಿಭಾಗ ಇದು, ಅಂತ ಒಂದು ಡಿಸಿಪ್ಲಿನ್. ಸೊ ಅದಕ್ಕೋಸ್ಕರ ನಾನು ಪಶುವೈದ್ಯಕೀಯ ವಿಸ್ತರಣಾ ವಿಭಾಗದಲ್ಲಿ ನನ್ನ ಒಂದು ಮಾಸ್ಟರ್ ಆಫ್ ಸೈನ್ಸ್, ನಮ್ಮ ವೆಟನರಿ ಸೈನ್ಸನ್ನು ಈ ನಮ್ಮ IVRA ಇಜಾತ್ ನಗರದಲ್ಲಿ ಮುಗಿಸಿದೆ. ನಂತರ ಅದು ನಮ್ಮಲ್ಲಿ ಅಲ್ಲಿ ಒಬ್ಬ ನನ್ನ ಮಾರ್ಗದರ್ಶಕರು ಡಾಕ್ಟರ್ PN ಕೌಲ್ ಅಂತ, ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ, ಒಳ್ಳೆಯ ಎಮಿನೆಂಟ್ ಸೈಂಟಿಸ್ಟ್ ಅವರು ನನಗೆ ಒಳ್ಳೆಯ ಒಂದು ಸಂಶೋಧನಾ ಒಂದು ಪ್ರಾಬ್ಲಮನ್ನು ಕೊಟ್ಟರು. ಅದು ಕಮ್ಯುನಿಟಿ ಆರ್ಗನೈಸೇಷನ್ ಆಫ್ ಲೈಫ್ ಸ್ಟಾಕ್ ಫಾರ್ಮರ್ಸ್ ಬಗ್ಗೆ ಹೆಚ್ಚು ಒತ್ತು. ಅದರಲ್ಲಿ ಅಂದರೆ ನಮ್ಮ ಸಮುದಾಯ ಸಂಘಟನೆ ಮುಖಾಂತರ ಪಶುಪಾಲನೆಯನ್ನು ಯಾವ ರೀತಿ ನಾವು ಸಮೃದ್ಧಿ ಮಾಡ್ಬೋದು, ಪಶುಪಾಲಕರಿಗೆ ಯಾವ ರೀತಿ ಅದರಿಂದ ಉದ್ಯೋಗ ಮತ್ತು ಆದಾಯವನ್ನು ಹೆಚ್ಚಿಸಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಕಂಡಂಥ ಸಂಶೋಧನೆ. ಅದು ಸಂಶೋಧನೆ ಕೇವಲ ಆಕ್ಷನ್ ರಿಸರ್ಚ್ ಅಂತ ಹೇಳ್ತೀವಿ. ಆ ಗ್ರಾಮದಲ್ಲಿನೇ ಹೋಗಿ ಗ್ರಾಮದಲ್ಲಿ ರೈತರನ್ನ ಒಗ್ಗೂಡಿಸಿ ಅವರ ಸಂಘಟನೆ ಮಾಡಿ ಅವರಿಗೆ ಈ ಎಲ್ಲ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಟ್ಟು ಅವರ ಮುಖಾಂತರ ಚಟುವಟಿಕೆ ಮಾಡಿಸ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ನನಗೆ ತುಂಬ ಅನುಭವ ಬಂತು. ಈ ಒಂದು ಹಳ್ಳಿನಲ್ಲೇ ನಾನು ಸುಮಾರು 6 ತಿಂಗಳು ಇದ್ದೆ ಈ ಸಂಶೋಧನೆ ಮಾಡಲಿಕ್ಕೆ. ಇಲ್ಲೇ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದಲ್ಲಿದ್ದೆ ನಾನು. ಸೊ ಆ ಒಂದು ಅನುಭವ ನನ್ನ PhDಗೆ ಇನ್ನೂ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತು. ಮತ್ತು ಅವ್ರು ನಮ್ಮ ಆ PhD ಮಾಡ್ತಾ ಇರುವಾಗ ನಾನು ಹೇಳಿದೆ, ನನ್ನ PhD ವಿಷಯ ಬಂದುಬಿಟ್ಟು ಈ ಒಂದು ತಮಗೆ ಗೊತ್ತಾಗಿದೆ, ಹೈನುಗಾರಿಕೆ ಕ್ಷೇತ್ರ ಈಗ ಲಕ್ಷಾಂತರ ನಮ್ಮ ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಜೀವನಾಧಾರ ಆಗಿದೆ. ಇಂಥ ಒಂದು ಸಂಸ್ಥೆಗೆ ನಾವು ಪೂರಕವಾಗಿ ಈ ಕರ್ನಾಟಕ ಮಿಲ್ಕ್ ಹಾಲು ಮಹಾಮಂಡಳಿ, ಕರ್ನಾಟಕ ಹಾಲು ಒಕ್ಕೂಟ ಅಂತ ಏನು ಹೇಳ್ತೀವಿ, ಇದರ ಮತ್ತು ಅವರ ನಡುವಿನ ವಿಶೇಷವಾಗಿ ಸಂವಹನ ಅಂದರೆ ಕಮ್ಯುನಿಕೇಷನ್ ಯಾವ ರೀತಿ ಆಗ್ತಾ ಇದೆ, ಆ ಸಂವಹನ ಕ್ರಿಯೆಯಿಂದ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ,
ಇನ್ನೂ ಹೆಚ್ಚು ಯಾವ ರೀತಿಯ ಸಂವಹನ ಕ್ರಿಯೆಯನ್ನು ನಾವು ಸಮರ್ಥ ಮಾಡಿದರೆ ರೈತರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಪಶುವೈದ್ಯಕೀಯ ಸೇವೆ ಇರಬಹುದು, ಅವರಿಗೆ ಬೇಕಾಗಿರ್ತಕ್ಕಂಥ ಮೇವಿನ ಬೀಜಗಳಿರಬಹುದು, ಅಥವಾ ಯಾವುದೇ ಒಂದು ಹಾಲು ಮಾರುಕಟ್ಟೆಯಲ್ಲಿ ಅಥವಾ ಹಾಲನ್ನು ಮಾರಾಟ ಮಾಡುವಾಗ ಅವರಿಗೆ ಸಿಗ್ತಕ್ಕಂಥ ಹಣ ಇರಬಹುದು. ಇದನ್ನು ಯಾವ ರೀತಿ ನಾವು ಅಚ್ಚುಕಟ್ಟಾಗಿ ಒಂದು ನೆಟ್ವರ್ಕ್ ಅಲ್ಲಿ ತಂದರೆ ಅವರಿಗೆ ಸಹಾಯಕ ಆಗುತ್ತೆ ಅಂತಕ್ಕಂಥ ಒಂದು ಸಂಶೋಧನೆಯನ್ನೆಲ್ಲ ನಾನು PhD ಮಾಡಿದ್ದಾಯ್ತು. ಅಂದರೆ ಸರ್, ಈಗ ಆಗಿನ ದಿನಗಳಲ್ಲಿ ತಾವು ಹೇಳೋ ಪ್ರಕಾರ ವಿಸ್ತರಣೆ ಅನ್ನೋದು ಬಹಳ ಹೊಸ ಪದ. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಮನೇಲಿ ಒಂದು 10, 15, 20 ದನ ಎಲ್ಲ ಸಾಕಿರೋರಿದ್ರು, ಕುರಿ ಸಾಕಾಣಿಕೆ ಮಾಡ್ತಾ ಇದ್ರು, ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ರು, 1-2 ಹಸುಗಳನ್ನು ಸಾಕಿ ಇರ್ತಾ ಇದ್ರು, ತಗೊಂಡೋಗಿ ಹಾಲನ್ನು ಡೈರಿ ಹಾಕ್ತಾ ಇದ್ರು. ಅವ್ರಿಗೆ ಈ ಥರದ್ದು ಹೋಗಿ ತಾವು ಹೇಳಿದಾಗ ಈ ರೀತಿ ಮಾಡಬಹುದು, ಈ ರೀತಿ ನೀವು ಮಾಡಿ ಅಂದಾಗ ಅದನ್ನ ಒಪ್ಕೊಳ್ಳೋ ಮನಸ್ಥಿತಿ ಇತ್ತಾ? ಇದು ತುಂಬಾ ಕಷ್ಟ. ಆಕ್ಚುಲಿ ನೀವು ಈ ಪ್ರಶ್ನೆ ಇದೆಯಲ್ಲ, ನಮ್ಮ ರೈತರಿಗೆ ನಾವು ಹೇಳಿದ ತಕ್ಷಣ ಒಪ್ಕೊಳಲ್ಲ. ಯಾವುದೇ ನಾವು ಸುಧಾರಿತ ಪಶುಪಾಲನಾ ಪದ್ಧತಿಗಳನ್ನು ಹೇಳಿದಾಗ ಈ ತಳಿ ಹಸನ್ನ ಸಾಕಿ, ಈ ರೀತಿ ಅದಕ್ಕೆ ವೈಜ್ಞಾನಿಕವಾಗಿ ಆಹಾರವನ್ನು ಕೊಡಿ, ಈ ರೀತಿಯಾಗಿ ವೈಜ್ಞಾನಿಕವಾಗಿ ಹಾಲನ್ನು ಹಿಂಡಿ, ಈ ರೀತಿಯಾಗಿ ಶುದ್ಧ ಹಾಲನ್ನು ಉತ್ಪಾದನೆ ಮಾಡಿ ಅಂತ ನಾವು ಬಾಯಲ್ಲಿ ಹೇಳಿದ್ರೆ ಅವರು ಕೇಳೋದು ತುಂಬಾ ಕಷ್ಟನೇ. ಯಾಕಂದ್ರೆ ಯಾರೇ ಒಬ್ಬ ರೈತ ನಾವು ಹೇಳ್ತಕ್ಕಂಥ ವೈಜ್ಞಾನಿಕ ಸಲಹೆಗಳನ್ನು ಅಳವಡಿಸ್ಕೋಬೇಕಂದ್ರೆ ಅದರಿಂದ ಲಾಭ ಇದೆಯಾ ಇಲ್ಲ ಅಂತ ನೋಡ್ತಾನೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಿದೀವಿ ಅಂದ್ರೆ ಅವರ ಒಂದು ಹಸುಗಳಲ್ಲೇನೆ ಪ್ರಾತ್ಯಕ್ಷತೆಯನ್ನು ಮಾಡ್ತೀವಿ. ಪ್ರಾತ್ಯಕ್ಷತೆನೆ ಮಾಡಿ ನಿಮ್ಮ ಹಸುಗಳಲ್ಲಿ 5-10 ಹಸು ಇದೆ ನಿಮ್ಮ ಹತ್ರ, 5 ಹಸುವಿಗೆ ಈ ಮೇವನ್ನು ಕೊಡಿ, ನೀವು ಕೊಡ್ತಾ ಇರೋ ಮೇವನ್ನು ಕೊಡಿ, ನಾವು 5 ಹಸುವಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಮೇವನ್ನು ಕೊಡಿ. ನಿಮಗೆ ಯಾವುದರಲ್ಲಿ ಹಾಲು ಜಾಸ್ತಿ ಬರುತ್ತೆ, ಯಾವುದರಲ್ಲಿ ಹಾಲಿನ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಅವರಿಗೆ ಅನುಭವ ಆಗೋದು. ಅವ್ರದೇ ಹಸುಗಳಲ್ಲಿ ಅವರಿಗೆ ಅನುಭವ, ಈ 5 ಹಸುಗಳು ಈ ಥರ ಹಾಲು ಬರುತ್ತೆ, ಹಾಲಿನ ಪ್ರಮಾಣ ಇಷ್ಟಿದೆ, ಹಾಲಿನ ಗುಣಮಟ್ಟ ಇದೆ ಅಂದಾಗ ಇದು ನಮ್ಮ ಡಾಕ್ಟರ್ ಹೇಳ್ತಿರೋದು ಕರೆಕ್ಟು, ನಮ್ಮ ವಿಜ್ಞಾನಿಗಳು ಇರ್ತಿರೋದು ಕರೆಕ್ಟು ಅಂತ ಹೇಳಿಬಿಟ್ಟು ಅದನ್ನು ಅಳವಡಿಸ್ಕೊಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಒಂದು ಸಾರಿ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದಾಗ ಮುಂದೆ ನೀವು ಏನು ಹೇಳಿದ್ರು ಅವ್ರು ಅಳವಡಿಸ್ಕೊಂತಾ ಹೋಗ್ತಾರೆ. ಓಕೆ, ಯಾಕೆಂದ್ರೆ ಸರ್ ಇತ್ತೀಚೆಗೆ ಈ ಹಳ್ಳಿಗಳಲ್ಲಿ ವ್ಯಾಕ್ಸಿನೇಷನ್ ಹಾಕೋದಕ್ಕೆ ಮನೆ ಹೋಗ್ತಾ ಇರ್ತಾರೆ. ಹೌದು. ಸೊ ಯಾರೊಬ್ರು ಕೂಡ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಮುಂದಾಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ನಂಬಿಕೆ ಇರುತ್ತೆ, ಇದನ್ನ ಹಾಕ್ಸಿದ್ರೆ ಹಾಲು ಬರೋದಿಲ್ಲ, ಹಸುಗಳು ಕಾಯಿಲೆಗೆ ಬೀಳುತ್ತೆ. ಈ ತರದ ಅನುಭವ ತಮಗೂ ಆಗಿರ್ಲೇಬೇಕು. ಹೌದು, ಖಂಡಿತ. ಈಗ ನೋಡಿ, ಇದು ಯಾಕಂದ್ರೆ ಇದು ವ್ಯಾಕ್ಸಿನ್ ವಿಶೇಷವಾಗಿ ನಮ್ಮ ರೈತರಿಗೆ ಯಾಕೆ ಇದಕ್ಕೆ ಹಿಂಜರಿತಾರಂದ್ರೆ, ಕೆಲವೊಮ್ಮೆ ಯಾವ್ದು ಬೇರೆ ಕಾರಣಕ್ಕೇನೋ ವ್ಯಾಕ್ಸಿನ್ ಮಾಡಿದ ಮೇಲೆ 1 ದಿವಸ 2 ದಿವಸ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ, ಇಲ್ಲ ಅಂತಲ್ಲ. ನಂತರ ಯಾವುದೋ ಒಂದು ಸಾರಿ ಅದು ಗರ್ಭಪಾತ ಆಗಿರುತ್ತೆ, ಬೇರೆ ಕಾರಣಕ್ಕಾಗಿರುತ್ತೆ. ವ್ಯಾಕ್ಸಿನ್ ಕೊಡಿಸಿದ್ರೆ ನಮಗೆ ಗರ್ಭಪಾತ ಆಗುತ್ತೆ ಅಥವಾ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಒಂದು ಹಿಂಜರಿಕೆ ಇರುತ್ತೆ. ಮತ್ತೆ ನಾವು ಇದುವರೆಗೂ ವ್ಯಾಕ್ಸಿನ್ ಮಾಡಿಲ್ಲ, ನಮಗೇನು ರೋಗ ಬಂದಿಲ್ಲ ನಮ್ಮ ದನಗಳಿಗೆ, ಈಗ ಯಾಕೆ ವ್ಯಾಕ್ಸಿನ್ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಮನೋಭಾವ ಇರುತ್ತೆ. ಅಂದರೆ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ವಿಸ್ತರಣೆಯಲ್ಲಿ, ಯಾವುದೇ ಒಂದು ರೋಗದ ಅನುಭವ ಅವ್ರಿಗೆ ಆಗಿಲ್ಲ ಅಂದರೆ, ಅವ್ರ ಜಾನುವಾರಿಗೆ ಬಂದಿರತಕ್ಕಂಥ ರೋಗ ಅವರಿಗೆ ಅನುಭವ ಆಗಿಲ್ಲ ಅಂದರೆ ಆಗ ಅವರು ವ್ಯಾಕ್ಸಿನ್ ಮಾಡ್ಲಿಕ್ಕೆ ಹಿಂಜರಿತಾರೆ. ಈಗ ಉದಾಹರಣೆಗೆ ಒಂದು ರೋಗ ತಗೊಳ್ಳೋದಾದ್ರೆ ನಾವು ಕಾಲುಬಾಯಿ ರೋಗ ಅಂತ ಹೇಳ್ತೀವಿ, ಫುಡ್ ಅಂಡ್ ಮೌತ್ ಡಿಸೀಸ್ ರೋಗ. ಇದು ಬಹಳ ಒಂದು ವಿಚಿತ್ರವಾದ ರೋಗ. ಇಲ್ಲಿ ಜಾನುವಾರುಗಳ ಸಾಯ ಸಂಖ್ಯೆ ಕಡಿಮೆ, ಆದರೆ ಜಾನುವಾರು ಮಾಲೀಕ ಸಾಯ್ತಾನೆ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಇದು ಒಂದು ಸಾರಿ ಒಂದು 10 ಲೀಟರ್ ಕೊಡ್ತಕ್ಕಂಥ 20 ಲೀಟರ್ ಕೊಡ್ತಕ್ಕಂಥ ಹಸುವಿಗೆ ಏನಾದರೂ ಈ ರೋಗ ಬಂದರೆ ಅದರ ಒಂದು ಉತ್ಪಾದನೆ 10 ಲೀಟರಿಂದ ಕೇವಲ 2-3 ಲೀಟರ್ಗೆ ಹೋಗ್ಬಿಡುತ್ತೆ. ಸೊ ಇಂಥ ರೋಗಕ್ಕೆ ನಾವು ವ್ಯಾಕ್ಸಿನೇಷನ್ ಮಾಡಿಸಿ ಅಂತ ಹೇಳಿದಾಗ ಅವ್ರಿಗೆ ನಮ್ಮ ಜಾನುವಾರಿಗೆ ಬರಲ್ಲ, ಕಾಲುಬಾಯಿ ಬೇಡ ಮಾಡಿಸಲ್ಲ ಅಂತ ಇದ್ರು ಮೊದಲು. ಈಗ ಅವರಿಗೆ ಅನುಭವ ಆಗಿರುತ್ತೆ, ಒಂದ್ಸಾರಿ ಜಾನುವಾರು ರೋಗ ಬಂದು ಹಾಲಿನ ಪ್ರಮಾಣ ಕಡಿಮೆ ಆದಾಗ ಇದಕ್ಕೆ ವ್ಯಾಕ್ಸಿನ್ ಮಾಡಿಸ್ಬೇಕಂತಕ್ಕಂಥ ಒಂದ್ಸಾರಿ ಅನುಭವ ಆದಾಗ, ಅಂದ್ರೆ ನಾವು ಯಾವುದೇ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ರೈತರಿಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಈವನ್ ಮನುಷ್ಯರಲ್ಲೂ ಇದು ಸರ್ವೇ ಸಾಮಾನ್ಯ. ಆ ಮನೋಭಾವ ಈಗ ತುಂಬಾ ಕಡಿಮೆ ಆಗ್ತಾ ಇದೆ. ಎಲ್ಲ ರೈತರು ಸಹ ಈಗ ಅವರಿಗೆ ತುಂಬಾ ಅವೇರ್ನೆಸ್ ಆಗಿದೆ, ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಅವ್ರು ಮುಂದೆ ಬರ್ತಾ ಇದ್ದಾರೆ ಈಗ ಲಸಿಕೆ ಹಾಕ್ಸ್ಕೊಳ್ಲಿಕ್ಕೆ. ಓಕೆ, ಹಾಸನ, ಶಿವಮೊಗ್ಗ ಜೊತೆಗೆ ಬೀದರ್ನಲ್ಲಿ ಬಹಳ ಕಾಲ ಕೆಲಸ ಮಾಡಿರೋದು. ಬೀದರ್ನಲ್ಲಿ 1992ರಿಂದ ಇದ್ದೀರಿ ತಾವು. ಈ ಕೋಲಾರ, ತುಮಕೂರು ಈ ಭಾಗಗಳಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ಈ ಕುರಿ ಸಾಕಾಣಿಕೆ ಎಲ್ಲ ಕಡಿಮೆ ಅಂತ ನಾನು ಭಾವಿಸ್ತೀನಿ. ಹೌದಾ ಸರ್? ಹೌದೌದು. ಅಲ್ಲಿ ಭೌಗೋಳಿಕವಾಗಿ ಬೀದರ್ ಜಿಲ್ಲೆ ತಮಗೆ ಗೊತ್ತಿದೆ, ಕರ್ನಾಟಕದ ಕಾಶ್ಮೀರ, ಅಲ್ಲಿ ಸಂಪನ್ಮೂಲಗಳು ಬಹಳ ಚೆನ್ನಾಗಿದೆ. ಅಲ್ಲಿ ನೀರಿನ ಒಂದು ಸೌಲಭ್ಯ ಇರಬಹುದು, ಭೂಮಿಯ ಮಣ್ಣಿನ ಗುಣಮಟ್ಟ ಇರುವುದು ಬಹಳ ಉತ್ಕೃಷ್ಟವಾಗಿದೆ. ಅಲ್ಲಿ ಬೆಳೀತಕ್ಕಂಥ ಬೆಳೆಗಳೇನಿದೆ ಅಂದ್ರೆ ತೊಗರಿನ ತುಂಬಾ ಚೆನ್ನಾಗಿ ಬೆಳೀತಾರೆ, ಜೋಳವನ್ನ ಚೆನ್ನಾಗಿ ಬೆಳೀತಾರೆ. ಅದು ಸ್ವಲ್ಪ ಈ ದ್ವಿದಳ ಧಾನ್ಯಗಳು ಜಾಸ್ತಿ, ಸೋಯಾ, ಹೆಸರು, ಅಲಸಿಂದೆ. ಸೊ ಇದು ಎಲ್ಲ ನಮ್ಮ ಜಾನುವಾರುಗಳಿಗೆ ಪೂರಕವಾಗಿ ಇರ್ತಕ್ಕಂಥ ಮೇವು ಬಹಳ ಚೆನ್ನಾಗಿರುತ್ತೆ ಅಲ್ಲಿ. ಅದಕ್ಕೋಸ್ಕರ ಜಾಸ್ತಿ ಜನ ಎಮ್ಮೆಗಳನ್ನು ಸಾಕ್ತಾರೆ. ಹಸುಗಳಿಗಿನ್ನ ಎಮ್ಮೆಗಳನ್ನ ಜಾಸ್ತಿ ಸಾಕ್ತಾರೆ. ಎಮ್ಮೆ ಹಾಲಿಗೆ ಬೇಡಿಕೆನೂ ಜಾಸ್ತಿ ಇದೆ ಅಲ್ಲಿ.
ಮತ್ತೆ ನೀವು ಹೇಳಿದಂಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕಡಿಮೆ ಅದು. ಅಲ್ಲಿ ಮೇಕೆಗಳಿದೆ, ಕುರಿಗಳಂತೂ ಪ್ರಮಾಣ ಇಲ್ಲವೇ ಇಲ್ಲ. ಈ ಕಡೆನೆ ಜಾಸ್ತಿ. ಅಲ್ಲಿ ಮೇಕೆನಲ್ಲಿ ಬಿದರಿ ತಳಿ ಅಂತ ಒಂದು ಬೀದರ್ ಜಿಲ್ಲೆಗೆ ವಿಶೇಷವಾದಂತ ತಳಿ. ಸೊ ಆ ತಳಿಯ ಒಂದು ಸಂರಕ್ಷಣೆ ಮತ್ತು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಮಾಡಿದೀವಿ. ಮತ್ತೆ ಆ ತಳಿಯನ್ನ ನಾವು ಸಾಕಷ್ಟು ರೈತರಿಗೆ, ಯುವಕರಿಗೆ ಅವುಗಳನ್ನ ಉತ್ತೇಜನ ಕೊಟ್ಟು ಅವುಗಳನ್ನ ಸಾಕಾಣಿಕೆ ಮಾಡಿ ಅದರಿಂದ ಹೆಚ್ಚು ಲಾಭವನ್ನ ಕಂಡುಕೊಳ್ಳಲಿಕ್ಕೆ, ಉದ್ಯೋಗವನ್ನು ಕಂಡುಕೊಳ್ಳಲಿಕ್ಕೆ ಸಾಕಷ್ಟು ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡಿದೆ. ಮತ್ತೆ ಅಲ್ಲಿ ಬೀದರ್ನಲ್ಲಿ ಇನ್ನೊಂದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ದೇವಣಿ ತಳಿ ಹಸು. ಅದು ಡ್ಯುಯಲ್ ಪರ್ಪಸ್ ಬ್ರೀಡ್ ಅಂತ ಹೇಳ್ತೀವಿ. ಅಂದ್ರೆ ಹಾಲನ್ನು ಕೊಡುತ್ತೆ, ಒಕ್ಕಲ್ತನಕ್ಕೂ ಚೆನ್ನಾಗಿದೆ ಅದು. ಆ ದೇವಣಿ ತಳಿಯ ಒಂದು ಅಲ್ಲಿ ಏನು ಬ್ರೀಡ್ ಮಾಡಿದಾಗ ಚಾಂಪಿಯನ್ ಬ್ರೀಡ್ ಆಕ್ಚುಲಿ ಅದು. ನಮ್ಮ ಇಡೀ ದೇಶದಲ್ಲೇ ಒಳ್ಳೆ, ಅದಕ್ಕೆ ಯಾವುದೇ ನಾವು ಲೈಫ್ ಸ್ಟಾಕ್ ಶೋ, ಜಾನುವಾರು ಶೋ ಮಾಡಿದಾಗ ಅದಕ್ಕೆ ಉತ್ತಮವಾದ ಪ್ರೈಸ್, ಚಾಂಪಿಯನ್ ಬ್ರೀಡ್ ನ ಒಂದು ಪ್ರೈಸ್ ಬರುತ್ತೆ. ಅಂತಹ ಒಂದು ಅಂದ್ರೆ ನಮ್ಮ ಪಶುಪಾಲನೆಗೆ ಒಳ್ಳೆ ಪೂರಕವಾದಂತಹ ಜಿಲ್ಲೆ. ಹಾಲನ್ನ ಉತ್ಪಾದನೆನೂ ಎಮ್ಮೆಗಳಿಂದ ಚೆನ್ನಾಗಿ ಆಗ್ತಾ ಇದೆ, ಮತ್ತೆ ಈ ಒಂದು ತಳಿಯ ಸಂರಕ್ಷಣೆನೂ ಆಗ್ತಾ ಇದೆ. ಓಕೆ, ಅಂದ್ರೆ ಎರಡೂ ರೀತಿಯಲ್ಲಿ ನಾವಲ್ಲಿ ಕೆಲಸವನ್ನು ನಿರೀಕ್ಷಿಸಬಹುದು. ಜೊತೆಗೆ ರೈತರಿಂದ ಕೂಡ ರೈತರಿಗೆ ಆದಾಯ ಇದೆ. ಓಕೆ, ಈಗ ಕಲ್ಯಾಣ ಕರ್ನಾಟಕ ಭಾಗ ಅಂತ ಹೇಳಿದ್ರೆ ಒಂದು ಓವರ್ ಆಲ್ ಒಂದು ಅಭಿಪ್ರಾಯ ಇದೆ, ಇದು ಒಂಥರ ಬಯಲು ಸೀಮೆ ತರ, ಬಯಲು ನಾಡು, ಮಳೆ ಕಡಿಮೆ ಅನ್ನುವಂತಹ ಜಾಗ. ತಾವು ಮೊದಲ ಬಾರಿಗೆ ಕೆಲಸ ನಿರ್ವಹಿಸೋದಕ್ಕೆ ಹೋದಾಗ ವಿಸ್ತರಣೆ ಅನ್ನೋದೇ ಹೊಸ ಟಾಪಿಕ್ ತಾವು ಹೇಳ್ದಾಗೆ. ಸೊ ಇದನ್ನ ಅಲ್ಲಿ ಅಳವಡಿಸಬೇಕು ಅಂತ ಬಂದಾಗ ಎಷ್ಟು ಸವಾಲಿನ ಕೆಲಸ ಅಂತ ಅನಿಸ್ತು? ಈಗ ನಿಜವಾಗ್ಲೂ ತುಂಬಾ ಸವಾಲೇ ಇತ್ತಲ್ಲಿ. ಈಗ ನಾನು ಅಲ್ಲಿ ಬೀದರ್ಗೆ ಹೋದಾಗಿದ್ದು 1992ರಲ್ಲಿ. ಅಲ್ಲಿ ಹೋದಾಗ ನಮಗೆ ಇಲ್ಲಿ ನಾವು ಸಾಮಾನ್ಯವಾಗಿ ದಕ್ಷಿಣದಿಂದ ಅಲ್ಲಿ ಹೋದಾಗ ಸಾಕಷ್ಟು ಅಲ್ಲಿನ ವಾತಾವರಣನೇ ಸ್ವಲ್ಪ ಈಜಿತ್ತು. ಈಗ ಅಲ್ಲಿ ಸೈಕಲ್ ರಿಕ್ಷಾ ಇತ್ತು, ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಮಗೆ ಸೈಕಲ್ ರಿಕ್ಷಾದಲ್ಲಿ ಕೂತು ಅಭ್ಯಾಸ ಇರಲಿಲ್ಲ. ಅದಕ್ಕೆ ನಮ್ಮ ಲಗೇಜಿನ ಸೈಕಲ್ ರಿಕ್ಷಾ ಇಟ್ಟು ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೆ ನಾನು. ಕೂತ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ ತುಳಿಲಿಕ್ಕೆ ಅಂತ. ಆ ತರ ಒಂದು ಪರಿಸ್ಥಿತಿ ಇತ್ತು. ಬಟ್ ಜನ ತುಂಬಾ ಒಳ್ಳೆಯವರು, ಅಲ್ಲಿ ಜನ ತುಂಬಾ ಇದರಲ್ಲಿ ಕೆಲಸ ಮಾಡ್ಲಿಕ್ಕೂ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು. ಮತ್ತೆ ಅಲ್ಲಿ ಅಂದ್ರೆ ಎಲ್ಲಾ ವಿಷಯದಲ್ಲೂ ಸಂಪನ್ಮೂಲಗಳು ಚೆನ್ನಾಗಿದೆ. ಅಲ್ಲಿ ನಾವು ಅವರಿಗೆ ಬೇಕಾಗಿದ್ದ ವೈಜ್ಞಾನಿಕ ಸಂಗತಿಗಳನ್ನು ಕೊಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಉದಾಹರಣೆಗೆ ನಾನು ಅಲ್ಲಿದ್ದಾಗ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಗೆ ದೇವದುರ್ಗ ತಾಲೂಕಿಗೆ ಒಂದು 5 ಹಳ್ಳಿಗಳಿಗೆ ಒಂದು ವಾರ ಈ ಪಶುಪಾಲನಾ ವಿಷಯಗಳ ಬಗ್ಗೆ ಒಂದು NGO ಮುಖಾಂತರ ತರಬೇತಿ ಕೊಡ್ಲಿಕ್ಕೆ ಹೋಗಿದ್ದೆ. ಸಂಜೆ ತರಬೇತಿ ಸ್ಟಾರ್ಟ್ ಮಾಡಿದ ತಕ್ಷಣ ಮಕ್ಕಳು ಎಲ್ಲ ನಾವು ಮಾತಾಡಿದ ತಕ್ಷಣ ಈ ಮಣ್ಣನ್ನ ತೂರ್ಬಿಟ್ರು ನಮ್ಮ ಮೇಲೆಲ್ಲ. ಮಣ್ಣನ್ನ ತೂರಿದಾಗ ನಾವಲ್ಲಿ ಏನು ಅವರಿಗೆ ಮಾತಾಡಿಸ್ಲಿಕ್ಕೂ ಆಗಲಿಲ್ಲ, ಏನು ಅವರಿಗೆ ಮಾಹಿತಿನೂ ಕೊಡಕ್ಕಾಗ್ಲಿಲ್ಲ. ಸೊ ಅಂತ ಹಳ್ಳಿಗಳನ್ನು ನಾವು ನೋಡಿದ್ದೀವಿ. ಮತ್ತೆ ಅವರಿಗೆ ಕ್ರಮೇಣವಾಗಿ ಅವರಿಗೆ ಹೇಳ್ತಾ ಮಾಹಿತಿ ಕೊಡ್ತಾ ಹೀಗೆ ಮುಂದೆ ಬಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಿದೆ ಪಶುಪಾಲನಾ ಚಟುವಟಿಕೆ ಚೆನ್ನಾಗಿದೆ. ಅಲ್ಲಿ ಖಂಡಿತ ಒಂದು ಸ್ವಲ್ಪ ಬಿಸಿಲಿನ ಜಳ ಜಾಸ್ತಿ ಇದೆ, ಇಲ್ಲ ಅಂತಲ್ಲ. 6 ಜಿಲ್ಲೆಗಳಲ್ಲಿ, ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸ್ವಲ್ಪ ಬಿಸಿಲಿನ ಜಳ ಕಡಿಮೆ, ಮಳೆನೂ ಚೆನ್ನಾಗಿ ಬರುತ್ತೆ. ಮತ್ತೆ ಭೂಮಿಯ ಗುಣಮಟ್ಟ ಚೆನ್ನಾಗಿದೆ, ಒಳ್ಳೆ ಬೆಳೆಗಳನ್ನು ಬೆಳೀತಾರೆ. ಅದರಲ್ಲೂ ತೊಗರಿ ಬೆಳೆಗೆ ಗುಲ್ಬರ್ಗಾ ಮತ್ತು ಬೀದರ್ ತುಂಬಾ ಫೇಮಸ್ ಇದೆ. ಅದು ನಾವು ತೂರ್ ಬೌಲ್ ಅಂತಾನೆ ಹೇಳ್ತೀವಿ. ಒಳ್ಳೆಯ ಗುಣಮಟ್ಟದ ಬೆಳೆಗಳನ್ನು ಬೆಳೀತಾರೆ. ಮತ್ತೆ ಅಲ್ಲಿನ ವಾತಾವರಣ ಮತ್ತು ಭೌಗೋಳಿಕ ಒಂದು ಹಿನ್ನೆಲೆಗೆ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಾರೆ. ಹೆಚ್ಚು ಕಬ್ಬನ್ನು ಬೆಳೀತಾರೆ ನೀರಿರೋ ಪ್ರದೇಶದಲ್ಲಿ, ಮತ್ತೆ ಜೋಳಗಳನ್ನು ಬೆಳೀತಾರೆ, ಮತ್ತೆ ಅಲಸಿಂದೆ, ತೊಗರಿ, ಸೋಯಾ ಈ ತರ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಬಟ್ ಅವರಿಗೆ ತಲುಪಲಿಕ್ಕೆ ಮೊದಲು ಕಷ್ಟ ಆಗ್ತಿತ್ತು. ಈಗ ಮಾಹಿತಿ, ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾಸ್ ತುಂಬಾ ಜಾಸ್ತಿ ಆಗಿದೆ. ಆಕಾಶವಾಣಿಗಳ ಮುಖಾಂತರ, ದೂರದರ್ಶನ ಮುಖಾಂತರ, ಮತ್ತೆ ನಮ್ಮ ಈ ಪ್ರಿಂಟ್ ಮೀಡಿಯಾ ಪತ್ರಿಕೆಗಳ ಮುಖಾಂತರ ಸಾಕಷ್ಟು ಮಾಹಿತಿನ ನಮ್ಮ ವಿಜ್ಞಾನಿಗಳು, ನಮ್ಮ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸಾಕಷ್ಟು ಮಾಹಿತಿಗಳನ್ನು ತಲುಪಿಸಿ ಅಲ್ಲಿ ಈಗ ಈ ಒಂದು ಸುಧಾರಿತ ಕೃಷಿ ಇರ್ಬೋದು, ಪಶುಪಾಲನಾ ಪದ್ಧತಿಗಳಿಗೆ ಸಾಕಷ್ಟು ಅವರಿಗೆ ಅವೇರ್ನೆಸ್ ಬಂದಿದೆ. ತಮ್ಮ ಸಂಶೋಧನಾ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಸರ್, ಯಾಕಂತ ಹೇಳಿದ್ರೆ ತಾವು ವಿಸ್ತರಣೆಯಲ್ಲಿ ಅಳವಡಿಸಿದ್ದು, ತಾವು ಓದಿದ್ದನ್ನ ಜೊತೆಗೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದು ಎಲ್ಲದನ್ನ ಅಳವಡಿಸ್ತಾ ಹೋಗ್ತೀರಿ. ತಾವು ಸ್ಪೆಷಲೈಸೇಷನ್ ಅಂತ ಒಂದಷ್ಟು ವಿಚಾರಗಳ ಬಗ್ಗೆ ಸಂಶೋಧನೆ ಮಾಡಿದ್ದೀರಿ. ಅದರಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಉಪಯೋಗ ಆಗಬೇಕು ಅನ್ನುವಂತಹ ಕೆಲವೊಂದು ವಿಚಾರಗಳು ಕೂಡ ಇದೆ ಇದರಲ್ಲಿ. ಇದು ಸಾಮಾನ್ಯವಾಗಿ ಬೇರೆ ಬೇರೆ ಇಲ್ಲಿ ಜಾತಿಯನ್ನು ನಾವು ಯಾಕೆ ತರ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಹಿಂದೆ ಉಳಿದಿದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ. ತಾವು ಕೂಡ ಸಂಶೋಧನೆ ಮಾಡಬೇಕಾದ್ರೆ ಈ ವಿಚಾರವನ್ನು ಅವ್ರು ಅರ್ಥಿದ್ದಿದೆಯಾ, ಇಲ್ಲ ನಾವು ಇದನ್ನ ಮಾಡಿದ್ರೆ ಲಾಭದಾಯಕವಾಗಬಹುದು ಅಂತ ಅನ್ಸಿದ್ದಿದೆಯಾ ಸರ್? ಖಂಡಿತ. ಇದಕ್ಕೋಸ್ಕರ ನನಗೆ ಇದು ಮೊದಲನೇ ಸಂಶೋಧನಾ ಯೋಜನೆ. ನಾನು ಆಕ್ಚುಲಿ ಬಾಹ್ಯ ಸಂಸ್ಥೆಗಳಿಂದ ಬಂದಿರತಕ್ಕಂಥದ್ದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ನವದೆಹಲಿಯಿಂದ ಈ ಒಂದು ಸಂಶೋಧನೆಯ ಯೋಜನೆ ಬಂತು ನನಗೆ. ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯುವಕರಿಗೆ ಪಶುಪಾಲನೆ ಮುಖಾಂತರ ಅವರಿಗೆ ಒಂದು ಸ್ವಂತ ಉದ್ಯೋಗವನ್ನು ಕಂಡುಕೊಳ್ಳಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಆ ಯೋಜನೆ ನನಗೆ ಬಂತು.
ಆ ಯೋಜನೆ ಮುಖಾಂತರ ಬೀದರ್ ಜಿಲ್ಲೆಯ ಆಗ 5 ತಾಲೂಕುಗಳಿತ್ತು, 5 ತಾಲೂಕುಗಳಿರ್ತಕ್ಕಂಥ ಒಂದು 30 ಹಳ್ಳಿಗಳೆಲ್ಲ ಯುವಕರನ್ನ ನಾವು ಆಯ್ಕೆ ಮಾಡಿದ್ವಿ. ಆ ಯುವಕರದ ಒಂದು ಸಂಘಟನೆ ಮಾಡಿದ್ವಿ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ. ಈಗ ನೀವು ಸ್ವಸಹಾಯ ಸಂಘಗಳಂತ ಹೇಳಿ ಕೇಳಿದ್ರೆ ಹೆಣ್ಮಕ್ಳು, ಅದೇ ತರ ನಾವೇನ್ ಮಾಡಿದ್ವಿ, ಯುವಕರದನ್ನ ಲೈಫ್ ಸ್ಟಾಕ್ ಇಂಟ್ರೆಸ್ಟ್ ಗ್ರೂಪ್ ಅಂತ, ಅಂದ್ರೆ ಕಾನ್ಸೆಪ್ಟ್ ಸ್ವಸಹಾಯ ಸಂಘಗಳಿದೆ, ಇವರು ಸಂಘಟನೆ ಮಾಡಿ ಪ್ರತಿ ವಾರ ಅವರಿಗೆ ಹಣವನ್ನ ಉಳಿತಾಯ ಮಾಡತಕ್ಕಂಥ ಮನೋಭಾವವನ್ನ, ಮತ್ತೆ ಅವರಿಗೆ ಬ್ಯಾಂಕಿನಲ್ಲಿ ಯಾವ ರೀತಿ ವ್ಯವಹಾರ ಮಾಡಬೇಕು, ಮತ್ತೆ ಬ್ಯಾಂಕಿನ ಮುಖಾಂತರ ಇವರಿಗೆ ಮೇಕೆ ಸಾಕಾಣಿಕೆ ಮುಖಾಂತರ ಮೇಕೆಗಳನ್ನ ತಗೊಳ್ಳಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಾಲ ಸೌಲಭ್ಯವನ್ನ ಕೊಡಿಸ್ತಕ್ಕಂಥದ್ದು, ಮತ್ತೆ ಆ ಮೇಕೆಗಳನ್ನ ಯಾವ ರೀತಿ ನೋಡ್ಕೋಬೇಕು, ಅವಾಗ ಏನೇನು ರೋಗಗಳು ಬರುತ್ತೆ, ಯಾವ ರೀತಿ ಆಹಾರ ಕೊಡಬೇಕು, ಇವೆಲ್ಲದರ ಬಗ್ಗೆ ಅವರಿಗೆ ತರಬೇತಿಯನ್ನು ಕೊಟ್ಟು ಅದ್ರ ಮುಖಾಂತರ ಅವರಿಗೆ ಇನಿಷಿಯಲ್ ಆಗಿ ನಾವು ಒಬ್ಬೊಬ್ಬ ಯುವಕರಿಗೆ 5 ಹೆಣ್ಣು 1 ಗಂಡು ಆಡನ್ನು ಸಹ ಕೊಟ್ಟು ಅದರ ಮುಖಾಂತರ ಅವರು ಸಾಕಷ್ಟು 30, 40, 50 ಆಡುಗಳನ್ನ ಮಾಡಿಕೊಂಡು ಸ್ವಂತ ಉದ್ಯೋಗವನ್ನು ಕಂಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಪಂಗಡ ಜಾತಿಗಳಲ್ಲಿ ನಮ್ಮ ಇವರಿದ್ರು, ಯುವಕರಲ್ಲಿ ಕೆಲವರು ಪಾಪ ನಮ್ಮ ಫಿಸಿಕಲಿ ಚಾಲೆಂಜ್ಡ್ ಯುವಕರು ಇದ್ರು. ಅವರು ತುಂಬಾ ಖುಷಿಯಾಗಿ ಆ ಸಂಘಟನೆ ಮುಖಾಂತರ ಒಳ್ಳೆಯ ಒಂದು ಸ್ವಂತ ಆದಾಯನ ಮಾಡ್ಕೊಂಡ್ರು. ಮತ್ತೆ ಆ ಒಂದು ಗೋಟುಗಳನ್ನು ಅಲ್ಲೇ ನಮ್ಮ ಬೀದರ್ ಸುತ್ತಮುತ್ತ ಅಲ್ಲೇ ಹೈದರಾಬಾದಿಗೂ ಸಹ ಮಾರಾಟ ಮಾಡ್ಲಿಕ್ಕೆ ಬಂದು ಅಲ್ಲೇನೆ ತಗೊಂಡು ಹೋಗ್ತಾ ಇದ್ರು. ಅಂತ ಒಂದು ಅನುಭವ ಬಹಳ ಚೆನ್ನಾಗಾಯ್ತು. ಅದರ ಜೊತೆಗೆ ಅವರಿಗೆ ನಾವು ಕೌಶಲ್ಯಾಭಿವೃದ್ಧಿಯ ಒಂದು ಕೆಲವು ಸ್ಕಿಲ್ಗಳನ್ನು ಸಹ ಆ ತರಬೇತಿಯಲ್ಲಿ ಹೇಳ್ಕೊಟ್ಟಿದ್ರಿಂದ ಅವರಿಗೆ ಯಾವ ರೀತಿ ಬ್ಯಾಂಕಲ್ಲಿ ವ್ಯವಹಾರ ಮಾಡಬೇಕು, ಯಾವ ರೀತಿ ನಾವು ಬಿಸಿನೆಸ್ ತರ ಯಾವ ರೀತಿ ನೋಡ್ಬೇಕು ಅನ್ನಕ್ಕಂತ ಒಂದು ಮನೋಭಾವನ ಸಹ ನಮ್ಮ ಯುವಕರಲ್ಲಿ ಬಂತು. ಅಂದ್ರೆ ಮಾರುಕಟ್ಟೆ ಹೇಗೆ ಸೃಷ್ಟಿ ಮಾಡ್ಕೋಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ಬಹಳ ಜನ ಏನಂತ ಹೇಳಿದ್ರೆ ಸುಮಾರು ಒಂದು 50-60 ಕುರಿ ಸಾಕೊಂಡಿರ್ತಾರೆ, ನೋಡೋದಕ್ಕೆ ಅವ್ರು ಲಕ್ಷಾಧೀಶರು, ಆದ್ರೆ ಅವ್ರಿಗೆ ಹೇಗೆ ಅದನ್ನ ಮಾರ್ಕೆಟ್ ಮಾಡಬೇಕು ಅನ್ನೋದ್ರಲ್ಲಿ ಸ್ವಲ್ಪ ನಾಲೆಡ್ಜ್ ಕೊರತೆ ಇರುತ್ತಲ್ವಾ ಸರ್? ಓಕೆ ಸರ್, ಈ ಸಂಶೋಧನೆ ವಿಚಾರ ಆಯಿತು. ನಿಮ್ಮ ವಿಶ್ವವಿದ್ಯಾಲಯಕ್ಕೆ ಬರೋದಾದ್ರೆ ನಮಗೆ ಪಶು ವೈದ್ಯಕೀಯ, ಪಶು ಮೀನುಗಾರಿಕೆ ಅಂತ ಬಂದಾಗ ಫಿಶರೀಸು, ವೆಟರ್ನರಿ ಇವೆರಡೇ ಗೊತ್ತಾಗುತ್ತೆ. ಸೊ ಇದು 2 ಕೋರ್ಸ್ ಇರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಆದರೆ ಇಲ್ಲಿ ಡಿಪ್ಲೊಮೊಗಳಿರುತ್ತೆ, ಬೇರೆ ಬೇರೆ ಪದವಿ ಇರುತ್ತೆ. ಸೊ ನಿಮ್ಮ ಯೂನಿವರ್ಸಿಟಿಲಿ ಅಂಡರಲ್ಲಿ ಬರುವಂತಹ ಕೋರ್ಸ್ಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡಿ. ನಮ್ಮ ವಿಶ್ವವಿದ್ಯಾಲಯ ನಿಮಗೆ ಮೊದಲು ಹೇಳಿದಾಗೆ ರಾಜ್ಯವ್ಯಾಪಿಯಲ್ಲಿದೆ. ಹೆಡ್ ಕ್ವಾರ್ಟರ್ ಬಂದು ಬೀದರ್, ರೀಜನಲ್ ಆಫೀಸ್ ಬೆಂಗಳೂರು ಮತ್ತು ಮಂಗಳೂರಲ್ಲಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಪದವಿಗಳಿಗೆ ಬಂದರೆ BVSc ಅಂಡ್ AH ಅಂತ ಒಂದು ಸ್ನಾತಕ ಪದವಿ ಕೊಡ್ತೀವಿ. ಇದಕ್ಕೆ 5 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳಿದ್ದಾವೆ. ಸೊ ನಂತರ ಈ ಒಂದು ಹೈನುಗಾರಿಕೆ ಮಹಾವಿದ್ಯಾಲಯಗಳು 2 ಇದಾವೆ. ಅಲ್ಲಿ ನಾವು BTech ಕೋರ್ಸ್ ಅಂತ ಇದೆ, ಹೈನುಗಾರಿಕೆ ಒಂದು ಪದವಿಯನ್ನು ಕೊಡ್ತಾ ಇದ್ದೀವಿ. ಅದೇ ತರ ಮಂಗಳೂರಲ್ಲಿ ಫಿಶರಿ ಸೈನ್ಸ್ ಕಾಲೇಜ್ ಇದೆ ನಮ್ದು. ಆ ಫಿಶರಿ ಸೈನ್ಸ್ ಕಾಲೇಜಲ್ಲಿ BFSc ಅಂತ, ಬ್ಯಾಚಲರ್ ಆಫ್ ಫಿಶರಿ ಸೈನ್ಸ್, ಆ ಪದವಿಯನ್ನು ಕೊಡ್ತೀವಿ. ಅದೇ ತರ ನಮ್ಮಲ್ಲಿ 5 ಡಿಪ್ಲೊಮಾ ಕಾಲೇಜುಗಳಿದೆ. ಅಂದ್ರೆ ನಾವು ಪಶುಸಂಗೋಪನೆಯಲ್ಲಿ 5 ಡಿಪ್ಲೊಮಾಗಳನ್ನ ನಾವು SSLC ಪಾಸ್ ಆದಂತ ಮಕ್ಕಳಿಗೆ ಸ್ವಂತ ಉದ್ಯೋಗ ಕಂಡುಕೊಳ್ಳಲಿಕ್ಕೆ, ಮತ್ತೆ ಅದರ ಮುಖಾಂತರ ಅವ್ರಿಗೂ ಸಹ ಒಂದು ಸ್ವಯಂ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಡಿಪ್ಲೊಮಾ ಕೋರ್ಸ್ಗಳಿದೆ. ಇದರ ಜೊತೆಗೆ ನಮ್ಮಲ್ಲಿ ಮಾಸ್ಟರ್ ಆಫ್ ವೆಟನರಿ ಸೈನ್ಸ್ ಅಂತ ಒಂದು 17 ಡಿಸಿಪ್ಲಿನ್ಸ್ ಅಲ್ಲಿ ಎಲ್ಲ ಕಾಲೇಜುಗಳಿದೆ. ನಮ್ಮಲ್ಲಿ ಬೆಂಗಳೂರು ಮಹಾವಿದ್ಯಾಲಯ ಇರ್ಬೋದು, ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಮತ್ತೆ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲೂ ಈ ಸ್ನಾತಕೋತ್ತರ ಪದವಿಗಳಿಗೆ MSc ಕೊಡ ಮಾಡ್ತಾ ಇದ್ದೀವಿ. ಅದೇ ತರ BFSc MFFC ಅಂತ ಮಂಗಳೂರಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಡೈರಿ ಟೆಕ್ನಾಲಜಿಯಲ್ಲಿ ಸಹ ಮಾಸ್ಟರ್ ಡಿಗ್ರಿ ಬೆಂಗಳೂರು ಪಶುವೈದ್ಯಕೀಯ ಹೈನುಗಾರಿಕೆ ಮಹಾವಿದ್ಯಾಲಯದಲ್ಲಿ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಡಾಕ್ಟರೇಟ್ ಪದವಿಗಳು ನಮ್ಮಲ್ಲಿ ಈ ಎಲ್ಲ ವಿಷಯಗಳಲ್ಲೂ ಬೇರೆ ಬೇರೆ ಒಂದು ಆವರಣದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಡಾಕ್ಟರೇಟ್ ಪದವಿಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ನಮ್ಮ ಬೋಧನೆ ಬಂದಾಗ ಈ ನಮ್ಮ ಸಂಸ್ಥೆಗಳು ಈ ಬೋಧನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತೀವಿ. ಮತ್ತೆ ಈ ಬೋಧನೆಯ ಗುಣಮಟ್ಟವನ್ನು ಕಾಪಾಡಲಿಕ್ಕೆ ನಮ್ಮ ಶಿಕ್ಷಕರು ಬಹಳ ತುಂಬಾ ಕಷ್ಟಪಟ್ಟು ವಿದ್ಯಾರ್ಥಿಗಳಿಗೆ ಮನನ ಮಾಡ್ತಾರೆ. ಜೊತೆಗೆ ನಮಗೆ ನಮ್ಮ ಒಂದು ಕೋರ್ಸ್ಗಳೇನಿದೆ ಅಂದ್ರೆ ಹ್ಯಾಂಡ್ಸ್ ಆನ್ ಸ್ಕಿಲ್ ಬಹಳ ಮುಖ್ಯ. ಬರೀ ಥಿಯರಿಟಿಗಳಿಗಿಂತ ಪ್ರಾಕ್ಟಿಕಲ್ಸ್ ಬಹಳ ಮುಖ್ಯ ನಮ್ಮ ಮಕ್ಕಳಿಗೆ. ನಮ್ಮ ಈ ಪದವಿಗಳಲ್ಲಿ ಸ್ನಾತಕ ಪದವಿಗಳು ಅದಕ್ಕೆ ನಾವು ಜಾಸ್ತಿ ಒತ್ತನ್ನು ಕೊಡ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಬೊರೇಟರೀಸ್ ಇರ್ಬೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿರ್ಬೋದು, ಇವೆಲ್ಲವನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡಿ ನಮ್ಮ ಗುಣಮಟ್ಟದ ಪಶುವೈದ್ಯಕೀಯ ಪದವೀಧರರನ್ನ ಮತ್ತೆ ಸ್ನಾತಕೋತ್ತರ ಪದವೀಧರರನ್ನ ನಾವು ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ
ಕೆಲಸ ಮಾಡಲಿಕ್ಕೆ ಒಳ್ಳೆಯ ಮಾನವ ಸಂಪನ್ಮೂಲವನ್ನ ಈ 3 ಕ್ಷೇತ್ರದಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಕೊಡ್ತಾ ಇದ್ದೀವಿ. ಓಕೆ, ನಮ್ಮಲ್ಲಿ ವಿಜ್ಞಾನದಲ್ಲಿ ಪದವಿ PUC ಮುಗಿಸಿರೋರಿಗೆ ಬಹಳ ಜನಕ್ಕೆ ಈ ಎಂಜಿನಿಯರಿಂಗ್ ಮೆಡಿಕಲ್ ಈಗೀಗ ಸ್ವಲ್ಪ AG/BSc ಹಾರ್ಟಿಕಲ್ಚರ್ ಕಾಣಿಸ್ತಿದೆ, ಇಲ್ಲ ಏನೂ ಆಗಲಿಲ್ಲ ಅಂತ ಹೇಳಿದ್ರೆ BSc ಪದವಿಗೆ ಹೋಗೋಣ ಅನ್ನೋಂಥ ಒಂದು ಮನೋಭಾವ ಇದೆ. ತುಂಬ ಜನ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿರೋದೇ ಇಲ್ಲ ಅಲ್ವಾ ಸರ್, ಇಷ್ಟೊಂದು ಕೋರ್ಸ್ಗಳಿದ್ದಾವೆ ಅಂತ? ಇಲ್ಲ, ಗೊತ್ತಿದೆ, ಈಗ ಸಾಕಷ್ಟು ಗೊತ್ತಿದೆ. ಯಾಕಂದ್ರೆ ಈ ನಮ್ಮ ಅಡ್ಮಿಷನ್ಸ್ CET ಮುಖಾಂತರನೇ ಹಾಕ್ತಕ್ಕಂಥದ್ದು, KEA ಮುಖಾಂತರ. ಅಲ್ಲಿ ಮೊದಲನೇ ಅವರ ಆಯ್ಕೆ ಕೃಷಿಗೆ ಸಂಬಂಧ ಬಂದ ಮೊದಲನೇ ಆಯ್ಕೆ BVSCನೇ ಇರುತ್ತೆ. ಈಗ ನಾವು ಸಾಕಷ್ಟು ಜನ ನಮ್ಮ MBBSಗೆ ಏನು ಸೀಟ್ ಸಿಕ್ಕಿರೋರು ಸಹ ಬಿಟ್ಟು ಬಂದು ನಮ್ಮ ಈ ಒಂದು ಪಶುವೈದ್ಯಕೀಯ ಪದವಿಗೆ ಜಾಯ್ನ್ ಆಗಿದ್ದಾರೆ. ಅವರ ಆಪ್ಷನ್, ಮೊದಲನೇ ಆಪ್ಷನ್ ಸಾಮಾನ್ಯವಾಗಿ ನೀಟ್ನಲ್ಲಿ ಮೆಡಿಕಲ್ ಇರುತ್ತೆ, ಎರಡನೇ ಆಪ್ಷನ್ ವೆಟನರಿ ಸೈನ್ಸ್ ಇರುತ್ತೆ. ತದನಂತರ ನೀವು ಹೇಳಿದಂಗೆ ಕೃಷಿ, ಅಗ್ರಿಕಲ್ಚರು, ಇಂಜಿನಿಯರಿಂಗ್ ಆಯ್ಕೆಗಳು ಬರುತ್ತೆ. ನಮಗೆ ಇಲ್ಲಿ ಬಹಳ ಕಡಿಮೆ ಸೀಟ್. ನಮ್ಮಲ್ಲಿ ನಮ್ಮ ರಾಜ್ಯ ಯಾವುದೇ ಪ್ರೈವೇಟ್ ವೆಟನರಿ ಕಾಲೇಜಸ್ ಇಲ್ಲ, ಪ್ರೈವೇಟ್ ಫಿಶರಿ ಸೈನ್ಸ್ ಕಾಲೇಜು, ಡೈರಿ ಸೈನ್ಸಸ್ ಕಾಲೇಜಸ್ ಇಲ್ಲ. ಇಲ್ಲಿಗೆ ಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಅಡ್ಮಿಷನ್ ತೆಗಿಬೇಕಂದ್ರೆ ವಿಶೇಷವಾಗಿ ಪಶುವೈದ್ಯಕೀಯ ಪದವಿಗೆ ಒಳ್ಳೆ ಉತ್ತಮ ರ್ಯಾಂಕ್ ಇರಬೇಕು. CETನಲ್ಲಿ ಕೇವಲ ಸುಮಾರು 2,000 ರಿಂದ 2,500 ರ್ಯಾಂಕ್ ಒಳಗಡೆ ಇದ್ದರೆ ಮಾತ್ರ ಸೀಟ್ ಸಿಗುತ್ತೆ. ನಮ್ದು ಕೇವಲ ಒಂದು ವರ್ಷಕ್ಕೆ 340 ಸೀಟುಗಳು ಮಾತ್ರ ಪಶುವೈದ್ಯಕೀಯ ಒಂದು ಪದವಿಯಲ್ಲಿ ಇರುತ್ತೆ. ಸೊ ಅದಕ್ಕೆ ಸಾಕಷ್ಟು ಜನ ಪ್ರಯತ್ನ ಮಾಡ್ತಾರೆ, ಸೀಟ್ ಸಿಗೋದಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಬೇರೆ ಆಯ್ಕೆ ಮಾಡ್ಕೊತಾರೆ. ಮತ್ತೆ ನಮ್ಮ ವಿಶ್ವವಿದ್ಯಾಲಯಕ್ಕೆ 15% ಹೊರ ರಾಜ್ಯಗಳ ವಿದ್ಯಾರ್ಥಿಗಳು ಬರ್ತಾರೆ. ಅದು ನ್ಯಾಷನಲ್ ಲೆವೆಲಲ್ಲಿ ನೀಟ್ ಎಕ್ಸಾಮ್ ಮುಖಾಂತರ ನಮ್ದು ಭಾರತೀಯ ಪಶುವೈದ್ಯಕೀಯ ಪರಿಷತ್ ಅಂತ ಇದೆ, ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ, ಅದರ ಮುಖಾಂತರ ಅವರು ಇಲ್ಲಿಗೆ ಬರ್ತಾರೆ. ಸೊ ಅದೇ ತರ ನಮ್ಮ ಹೈನುಗಾರಿಕೆಗೆ ಮತ್ತು ಮೀನುಗಾರಿಕೆಗೆ ನಮ್ಮ ಕೃಷಿ ಅನುಸಂಧಾನ ಸಂಸ್ಥೆ ಅಂತ ಇದೆ, ICR, ಅದರ ಮುಖಾಂತರ 15% ವಿದ್ಯಾರ್ಥಿಗಳು ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಅದೇ ತರ ನಮ್ಮಲ್ಲಿ NRIಗಳೂ ನಮಗೆ ಅಡ್ಮಿಷನ್ಸ್ ಬೇರೆ ಬೇರೆ ದೇಶಗಳಿಂದ ಸಹ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಮತ್ತೆ ಡಾಕ್ಟರೇಟ್ 3 ಪದವಿಗಳಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಸಂಶೋಧನೆ ಮಾತನಾಡಿದ್ವಿ, ವಿಸ್ತರಣೆ ಬಗ್ಗೆ ಮಾತನಾಡಿದ್ವಿ, ಬೋಧನಾ ಜೀವನದ ಬಗ್ಗೆ ಮಾತನಾಡೋಣ. ಯಾವಾಗಲೂ ನೋಡಿದ್ರೆ ಹಸನ್ಮುಖಿಯಾಗಿರ್ತೀರಿ, ವಿದ್ಯಾರ್ಥಿಗಳಿಗೆ ನೀವು ಬಹಳ ಅಚ್ಚುಮೆಚ್ಚಿನ ಪ್ರೊಫೆಸರ್ ಅಂತ ನಾನು ಭಾವಿಸ್ತೀನಿ. ಈ ಒಂದು ಅನುಭವದ ಬಗ್ಗೆ ಸರ್. ಈಗ ಆಕ್ಚುಲಿ ನನ್ನ ಒಂದು ವೃತ್ತಿ ಪ್ರಾರಂಭ ಮಾಡಿದ್ದು ಬೋಧನೆ ಮಾಡೋದ್ರ ಮುಖಾಂತರನೇ. ಬೋಧನೆ ನಿಜವಾಗ್ಲೂ ಒಂದು ಫ್ಯಾಷನ್. ಅದು ಆ ಬೋಧನೆ ಮಾಡಲಿಕ್ಕೆ ನಮ್ಮ ಮನೋಭಾವ ಚೆನ್ನಾಗಿರಬೇಕು. ಆ ಮನೋಭಾವ ಬಹಳ ಮುಖ್ಯ. ಯಾಕಂದ್ರೆ ನಾವು ಎಷ್ಟೇ ಕಾಂಪಿಟೆನ್ಸ್ ಇರ್ಬೋದು, ನಮಗೆ ಎಷ್ಟೇ ಬುದ್ಧಿವಂತರಿರ್ಬೋದು, ನಾವು ಆ ನಮ್ಮ ಜ್ಞಾನವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕೊಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾದಂತಹ ಮಾಹಿತಿ, ಅನುಭವ ಎರಡನ್ನು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಕೇವಲ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ವಿದ್ಯಾರ್ಥಿಗಳು ಹಂಚಿಕೊಂಡ್ರೆ ಬೋಧನೆ ಅಂತ ಆಸಕ್ತಿ ಬರೋದಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ಅದು ಮತ್ತೆ ಅವ್ರಿಗೆ ಕಲಿಕೆಗೂ ಸಹ ಒಂಥರ ಅದು ಖುಷಿ ಅನ್ಸೋದಿಲ್ಲ ಅವರಿಗೆ. ಸೊ ಈ ನಿಟ್ಟಿನಲ್ಲಿ ನಾನು ಬೋಧನೆಯಲ್ಲಿ ಅಳವಡಿಸ್ಕೊಂಡಿದ್ದೇನೆಂದ್ರೆ, ನನಗೆ ಮೊದಲನೇದಾಗಿ 1 ವರ್ಷ ನಾನು ಹ್ಯಾಚರಲ್ಲಿ ಪ್ರೈವೇಟ್ ಫಾರ್ಮ್ ಅಲ್ಲಿ ಕೋಳಿ ಸಾಕಾಣಿಕೆ ಇದರಲ್ಲಿ ಕೆಲಸ ಮಾಡಿದ ಅನುಭವನೂ ಬಹಳ ಹೆಲ್ಪ್ ಆಯ್ತು ನನಗೆ. ಮತ್ತೆ ಬೋಧನೆ ಮಾಡುವಾಗ ನಾವು ಏನಂದ್ರೆ ನಮಗೆ ಸಬ್ಜೆಕ್ಟ್ಗೆ ಏನು ಇರಬೇಕು ಆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚು ನಮಗೆ ಗ್ರಿಪ್ ಇರಬೇಕು. ಅದರ ಜೊತೆಗೆ ನಾವು ಮಾಡ್ತಕ್ಕಂಥ ವಿಧಾನ, ಬೋಧನೆ ಮಾಡ್ತಕ್ಕಂಥ ವಿಧಾನಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವು ವಿಸ್ತರಣೆಯಲ್ಲಿ ಅದೇ ಜಾಸ್ತಿ ಹೇಳೋದು. ನಾವು ಸಾಕಷ್ಟು ಟೀಚರ್ಸ್ಗೂ ಹೇಳ್ತಿರ್ತೀನಿ, ನಮ್ಮ ಸ್ಟೂಡೆಂಟ್ಸ್ಗೂ ಹೇಳ್ತಿರ್ತೀನಿ, ನೋಡಪ್ಪ ನೀವು ಬೋಧನೆಗೆ ಮಾಡತಕ್ಕಂಥ ವಿಧಾನಗಳು ಬಹಳ ಮುಖ್ಯ ಅಂತ. ಈಗ ನಾವು ಬೋಧನೆ ಸಾಮಾನ್ಯವಾಗಿ ಲೆಕ್ಚರ್ ಮೆಥಡಲ್ಲಿ ಮಾಡ್ತೀವಿ ಅಥವಾ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಮಾಡ್ತೀವಿ. ಕೆಲವೊಮ್ಮೆ ನಾವು ನಮ್ಮ ಪಶುವೈದ್ಯಕೀಯ ವೃತ್ತಿಯಲ್ಲಿ ಸಾಕಷ್ಟು ಜಾನುವಾರುಗಳಿಗೆ ನಾವು ಚಿಕಿತ್ಸೆ ಕೊಡ್ತೀವಿ. ಹಸುಗಳು ಪ್ರತಿನಿತ್ಯ ನಮ್ಮ ಹಾಸ್ಪಿಟ್ಲಿಗೆ ಜಾನುವಾರುಗಳು ಬರುತ್ತೆ. ಆ ಕೇಸ್ಗಳನ್ನು ಮುಂದಿಟ್ಕೊಂಡು ಅವರಿಗೆ ಬೋಧನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಒಂದು ಮೆಥಡ್ ನನಗೆ ತುಂಬಾ ಇಷ್ಟ, ಅಂದ್ರೆ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಅಂತ. ಒಂದು ಸಮಸ್ಯೆನ ತಗೊಂಡು ಆ ಸಮಸ್ಯೆನೇ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥದ್ದು. ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡಬೇಕು ನೀವು. ಸೊ ಆ ಒಂದು ವಿಧಾನಗಳು ನಾವು ಹೆಚ್ಚು ಅಳವಡಿಸ್ಕೊಂಡಷ್ಟು ವಿದ್ಯಾರ್ಥಿಗಳಿಗೆ ತುಂಬಾ ಹೆಚ್ಚು ಖುಷಿಯಿಂದ ಮತ್ತೆ ಅವರಿಗೆ ಅರ್ಥ ಆಗುತ್ತೆ, ಜೊತೆಗೆ ಅದೆಂದು ಮರೆಯೋದಿಲ್ಲ ಅವರಿಗೆ. ಸೊ ಅದೇ ನಾನು ವಿಶೇಷವಾಗಿ ನಮ್ಮ PG ವಿದ್ಯಾರ್ಥಿಗಳಿಗೆ, ನಾನು ನಮ್ಮ ಮಾಸ್ಟರ್ ಆಫ್ ವೆಟರ್ನರಿ ಸೈನ್ಸ್ ಎಕ್ಸ್ಟೆನ್ಷನ್ ಅಲ್ಲಿ ಮತ್ತೆ PhD ನನ್ನ ಸಾಕಷ್ಟು ವಿದ್ಯಾರ್ಥಿಗಳು ಅವರಿಗೆ ಮಾರ್ಗದರ್ಶನದಾಗ ನಾನು ಹೇಳ್ತಾ ಇದ್ದೆ, ಅಂದ್ರೆ ನಿಮ್ಮ ಕಲಿಕೆ ಹೆಂಗಿರಬೇಕು ಅಥವಾ ನಿಮ್ಮ ಸಂಶೋಧನೆ ವಿಶೇಷವಾಗಿ ಹೆಂಗಿರ್ಬೇಕಂದ್ರೆ, ನೀವು ಸಂಶೋಧನೆ ಮಾಡ್ತಕ್ಕಂಥ ವಿಷಯ ಇರಬಹುದು, ಅಲ್ಲಿ ಮಾಡ್ತಕ್ಕಂಥ ವಿಧಾನ ನಾವು ಸಾಮಾನ್ಯವಾಗಿ ಕಷ್ಟ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳಿಗೆ ತುಂಬಾ ಇವರು ಕಷ್ಟವಾದ ಸಂಶೋಧನಾ ಸಮಸ್ಯೆಗಳನ್ನು ಕೊಡ್ತಾರೆ ನಮಗೆ ಅಂತಕ್ಕಂಥ ಭಾವನೆ ಇದೆ. ಯಾಕೆ ಆಕ್ಷನ್ ರಿಸರ್ಚ್ ಅಂತಕ್ಕಂಥದ್ದೇ ಕಷ್ಟ. ನಾನು ಮೊದಲಿಂದನೂ ಅದರಲ್ಲೇ ಮಾಡ್ಕೊಂಬಂದಿದ್ದು. ಅದಕ್ಕೆ ನಾನು ಹೇಳ್ತಿದ್ದೆ, ನೋಡಪ್ಪ ನೀವು
ಕಷ್ಟಪಟ್ಟು ಸಂಶೋಧನೆ ಮಾಡಿದ್ದು ಹೆಂಗಿರ್ಬೇಕಂದ್ರೆ ನಮ್ಮ ಹೆಣ್ಣು ಮಕ್ಕಳಿಗೆ ಡೆಲಿವರಿ ಪೇನ್ ಅಂತ ಹೇಳ್ತೀವಿ. ಆ ಪೇನ್ ಎಷ್ಟು ಕಷ್ಟ ಆಗುತ್ತೋ ನೀವು ಸಂಶೋಧನೆ ಮಾಡೋದು ಅಷ್ಟೇ ಕಷ್ಟ. ಆದ್ರೆ ತಾಯಿಗೆ ಮಗು ನೋಡಿದ ತಕ್ಷಣ ಎಲ್ಲಾ ಪೇನೂ ಹೊರಟೋಗ್ಬಿಡುತ್ತೆ. ನಿಮ್ಮ ಸಂಶೋಧನೆ ಫಲ ನಿಮ್ಮ ಥೀಸಿಸ್ ಬಂದ್ ಮುಂದೆ ಇದ್ದಾಗ ಅದನ್ನ ನೋಡಿದ ತಕ್ಷಣ ನಿಮ್ಮ ಸಂಶೋಧನೆ ನೋವೆಲ್ಲ ಮಾಯ ಆಗಿಬಿಟ್ಟು ತುಂಬಾ ಖುಷಿ ಆಗುತ್ತೆ. ಆ ತರ ಸಂಶೋಧನೆಗಳನ್ನ ನೀವು ಮಾಡಬೇಕು ಅಂತಕ್ಕಂಥ ನಮ್ಮ ಒಂದು ತಾತ್ಪರ್ಯದೊಂದಿಗೆ ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಬೋಧನೆ ಮತ್ತು ಸಂಶೋಧನೆ ಬಗ್ಗೆ ಪದೇ ಪದೇ ಮನನ ಮಾಡ್ತೀನಿ. ಮತ್ತೆ ಈ ಕಲಿಕೆಯಲ್ಲಿ ನಾವು ಏನೇ ನಮಗೆ ಬೇಕಾಗಿರ್ತಕ್ಕಂಥ ಫಿಸಿಕಲ್ ಸ್ಟ್ರಕ್ಚರ್ಸ್, ಕ್ಲಾಸ್ ರೂಮ್ ಇರ್ಬೋದು, ಲ್ಯಾಬೊರೇಟರೀಸ್ ಇರ್ಬೋದು, ಎಲ್ಲ ಇರುತ್ತೆ. ಮತ್ತೆ ಜೊತೆಗೆ ವಿಧಾನಗಳು ಇರುತ್ತೆ, ಬೋಧಕರು ಇರ್ತಾರೆ, ವಿದ್ಯಾರ್ಥಿಗಳು. ಆದರೆ ಇದರಲ್ಲಿ ಮುಖ್ಯವಾಗಿ ಕಲಿಕೆಯಲ್ಲಿ ಸೆಂಟರ್ ಆಫ್ ದ ಪ್ಲೇಸ್ ಇರೋರು ಕಲಿಕೆ ಮಾಡೋರು ವಿದ್ಯಾರ್ಥಿಗಳು. ಅವರು ಹೆಚ್ಚು ಅಟೆನ್ಷನ್ ಕೊಡಬೇಕು, ಅವರು ಹೆಚ್ಚು ಸ್ವಂತದಿಂದ ಅವ್ರಿಗೆ ಕಲಿಬೇಕು ಅನ್ನತಕ್ಕಂಥ ಒಂದು ಉತ್ಸಾಹ ಅವರಲ್ಲಿ ಬಂದಾಗ ಮಾತ್ರ ಈ ನಮ್ಮ ಕಲಿಕೆ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ. ನಮ್ಮ ಬೋಧಕರ ಒಂದು ಪ್ರಯತ್ನ ಏನಿದೆ, ನಾವು ಪಡ್ತಕ್ಕಂಥ ಕಷ್ಟ, ಆ ಬೋಧನೆ ಮಾಡ್ಲಿಕ್ಕೆ ಮಾಡ್ತಕ್ಕಂಥದ್ದು ಸಾರ್ಥಕತೆ ಕಾಣಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳು ತುಂಬಾ ಸೆಂಟರ್ ಪ್ಲೇಸ್ ಅಲ್ಲಿ ಇದ್ದು ನಾವು ಹೇಳೋದನ್ನ ಮನನ ಮಾಡ್ಕೊಂಡು ಅಡಾಪ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಅವಾಗ ನಮಗೆ. ಓಕೆ ಸರ್. ಇದರ ಜೊತೆಗೆ ಕೃಷಿ ಕಾರ್ಯಾಗಾರಗಳನ್ನ ಮಾಡ್ತೀರಿ, ರೈತರಿಗೋಸ್ಕರ ಬಹಳ ಕೃಷಿ ಕಾರ್ಯಾಗಾರಗಳನ್ನ ಮಾಡ್ತೀರಿ. ಇಲ್ಲಿಯ ಬೆಳೆಗಳಿಗೂ ಅಲ್ಲಿಯ ಬೆಳೆಗಳಿಗೂ ತಾವು ಹೇಳಿದಾಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಳೆಕಾಳುಗಳನ್ನು ಬೆಳೀತಾರೆ, ಇಲ್ಲಿ ಬೇರೆ ಬೇರೆ ಹಣ್ಣು ತರಕಾರಿಗಳನ್ನು ಬೆಳಿತೀವಿ. ಸೊ ಏನಾದರೂ ಒಂದು ಪ್ರಯೋಗಾತ್ಮಕವಾಗಿ ರೈತರಲ್ಲಿ ಅರಿವು ಮೂಡಿಸಿದ್ದಿದೆಯಾ? ಮೂಡಿಸಿದೆ. ನಾವು ಆಕ್ಚುಲಿ ಕೃಷಿಗಿಂತ ಜಾಸ್ತಿ ನಾವು ಪಶುಪಾಲನೆ ಇರೋದ್ರಿಂದ ಜಾನುವಾರುಗಳ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ಟು ಪ್ರಾತ್ಯಕ್ಷಿತೆಗಳಿಗೆ, ಜಾನುವಾರುಗಳಿಗೆ ಸಾಕಷ್ಟು ಪ್ರಾತ್ಯಕ್ಷಿತೆಗಳನ್ನು ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ವರ್ಷಕ್ಕೆ ಒಂದು ಸಾರಿ ಜಾನುವಾರು ಮತ್ತು ಕುಕ್ಕುಟ ಪ್ರದರ್ಶನ ಅಂತ, ಕೃಷಿ ಮೇಳ ಹೆಂಗ್ ಮಾಡ್ತಾರೋ ಅದೇ ತರ ನಾವು ಜಾನುವಾರು ಮತ್ತು ಕುಕ್ಕುಟ ಮೇಳ ಅಂತ ಮಾಡ್ತೀವಿ. ಅದು ನಮ್ಮ ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲೂ ಮಾಡ್ತೀವಿ. ಸೊ ಇಂಥ ಮೇಳಗಳಲ್ಲಿ ಬೇರೆ ಬೇರೆ ಪ್ರದೇಶದಿಂದ ಬಂದಿರತಕ್ಕಂಥ ಜಾನುವಾರುಗಳಿರುತ್ತೆ, ಬೇರೆ ಬೇರೆ ತಳಿಯ ಜಾನುವಾರುಗಳಿರುತ್ತೆ, ಬೇರೆ ಬೇರೆ ಮೇವಿನ ಬೀಜಗಳಿರುತ್ತೆ, ಮೇವಿನ ತಳಿಗಳಿರುತ್ತೆ. ಅದೇ ತರ ಬೇರೆ ಬೇರೆ ಕಡೆಯಿಂದ ರಾಜ್ಯದಿಂದ ಎಲ್ಲ ರೈತರು ಅಲ್ಲಿ ಬಂದಿರ್ತಾರೆ. ಅವರಿಗೆ ಒಬ್ಬರಿಗೆ ಸಂವಹನ ಆಗುತ್ತೆ, ಮ್ಯೂಚುವಲ್ ಎಕ್ಸ್ಚೇಂಜ್ ಆಗುತ್ತೆ. ನಿಮ್ಮಲ್ಲಿ ಏನು ಬೆಳೀತೀರಾ ಅಂತಕ್ಕಂಥ ಒಂದು ಅವರಿಗೆ ಚರ್ಚೆ ಆಗುತ್ತೆ. ಆ ಚರ್ಚೆನಲ್ಲಿ ಅವರಿಗೆ ಮನನ ಆಗುತ್ತೆ, ಓ ಈ ತಳಿ ಚೆನ್ನಾಗಿದೆ, ಈ ತಳಿ ಹಾಲು ಚೆನ್ನಾಗಿ ಕೊಡುತ್ತೆ, ಈ ತಳಿನಲ್ಲಿ ಕೊಬ್ಬಿನ ಅಂಶ ಚೆನ್ನಾಗಿರುತ್ತೆ, ಈ ಕುರಿಯ ತಳಿ ಮಾಂಸಕ್ಕೆ ಒಳ್ಳೆಯದು, ಈ ಕುರಿ ತಳಿ ಹಾಲಿಗೆ ಒಳ್ಳೆಯದು, ಈ ಮೇಕೆ ತಳಿ ಇದಕ್ಕೆ ಒಳ್ಳೆಯದು. ಸೊ ಇದೇ ತರ ನಾವು ಕೋಳಿಯಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಳ್ಳೆ 2 ಕೋಳಿ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಯಾವುದು ಅಂದ್ರೆ ಸ್ವರ್ಣಧಾರ ಅಂತ, ಇದು ಮೊಟ್ಟೆ ಮತ್ತು ಮಾಂಸ ಎರಡಕ್ಕೂ ಬರುತ್ತೆ. ಇನ್ನೊಂದು ಗಿರಿರಾಜ ಅಂತ, ಇಲ್ಲೇ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕುಕ್ಕುಟ ವಿಭಾಗದಿಂದ ಅಭಿವೃದ್ಧಿ ಮಾಡಿರ್ತಕ್ಕಂಥ ಕೋಳಿ ತಳಿಗಳು. ಈ ತಳಿಗಳು ನಮ್ಮ ನಾಟಿ ಕೋಳಿ ಹೆಂಗ್ ಸಾಕ್ತೀವೋ ಹಂಗೆ ಸಾಕ್ಬೋದು ಗ್ರಾಮೀಣ ಮಟ್ಟದಲ್ಲಿ, ಹೊರಗಡೆ ಬಿಟ್ಟೇನೆ. ಸೊ ಆ ತಳಿಗೆ ತುಂಬಾ ಡಿಮ್ಯಾಂಡ್ ಇದೆ ನಮಗೆ. ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ಈ ತಳಿಯನ್ನು ಕಳಿಸ್ತೀವಿ. ಅದೇ ರೀತಿ ಮೀನಿನ 2 ತಳಿಗಳಿದೆ ನಮ್ದು. ಅಮೂರ್ ಅಂತ ಕಾರ್ಪ್ ಅಂತಕ್ಕಂಥ ಒಂದು ತಳಿ ಬಹಳ ಪಾಪ್ಯುಲಾರಿಟಿ ಆಗಿದೆ. ನಾವು ಸುಮಾರು 17 ರಾಜ್ಯಗಳಿಗೆ ನಾವು ಇದನ್ನ ಕಳಿಸಿದೀವಿ ಮೊದಲನೇದಾಗಿ. ಈಗ ನಮ್ಮ ಈ ಒಂದು ನಾರ್ತ್ ಇಂಡಿಯಾದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ನಾರ್ತ್ ಇಂಡಿಯಾದಲ್ಲಿ ನಮ್ಮ ಫಿಶರೀಸ್ ರಿಸರ್ಚ್ ಸ್ಟೇಷನ್ಸ್ ಇದಾವೆ, ಸಂಶೋಧನಾ ಅಂತ ಮಾಹಿತಿ ಕೇಂದ್ರಗಳು, ಮೀನುಗಾರಿಕೆ ಸಂಶೋಧನಾ ಮಾಹಿತಿ ಕೇಂದ್ರಗಳಿದಾವೆ. ಆ ಮಾಹಿತಿ ಕೇಂದ್ರಗಳಲ್ಲಿ ಈ ಮೀನಿನ ಮರಿಗಳನ್ನು ಮಾಡಿ ನಾವು ರೈತರಿಗೂ ಸಹ ಮರಿಗಳನ್ನು ಕೊಡ್ತೀವಿ. ಅದೇ ರೀತಿ ನಮ್ಮಲ್ಲಿ 10 ಸಂಶೋಧನಾ ಕೇಂದ್ರಗಳಿದಾವೆ. ಅಂದ್ರೆ ಜಾನುವಾರು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ, ಅಲ್ಲಿ ಸಂಶೋಧನೆಗಳಾಗುತ್ತೆ. ಮತ್ತೆ ಅಲ್ಲಿ ಬರ್ತಕ್ಕಂಥ ಜಾನುವಾರು ಮಾಲೀಕರಿಗೆ ಅವರಿಗೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಮಾಹಿತಿಯನ್ನ ಕೊಡ್ತೀವಿ ನಾವು ಅವರಿಗೆ. ಯಾವ ರೀತಿ ಹಸುಗಳನ್ನು ಸಾಕಬೇಕು, ಯಾವ ರೀತಿ ಕುರಿ ಮೇಕೆ ಸಾಕಣೆ ಮಾಡಬೇಕು ಅಂತ. ಉದಾಹರಣೆಗೆ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ನಾಗಮಂಗಲದ ಹತ್ರ ನಮ್ದು ಒಂದು ಬನ್ನೂರು ತಳಿ ಕೃಷಿ ಕುರಿ ಅಭಿವೃದ್ಧಿ ಸಂಶೋಧನಾ ಕೇಂದ್ರ ಇದೆ. ತಮಗೆ ಗೊತ್ತಿರೋ ಹಾಗೆ ಈ ಬನ್ನೂರು ತಳಿ ಏನಿದೆ ಕುರಿ, ಇಡೀ ಪ್ರಪಂಚದಲ್ಲೇ ಮಾಂಸಕ್ಕೆ ಹೆಸರುವಾಸಿಯಾದ ತಳಿ. ಇಂಥ ಒಂದು ತಳಿಯನ್ನ ನಾವು ಅಭಿವೃದ್ಧಿ ಮಾಡಿ ಪ್ರತಿ ವರ್ಷ ಅದರ ಟಗರುಗಳನ್ನ ಸುತ್ತಮುತ್ತಲಿನ ರೈತರಿಗೆ ನಾವು ಕೊಡ್ತೀವಿ. ಯಾಕಂದ್ರೆ ಉತ್ತಮ ಟಗರ್ ಇದ್ರೆ ಅವ್ರಿರ್ತಕ್ಕಂಥ ಮರಿಗಳು ಬರ್ತಕ್ಕಂಥವು ಉತ್ತಮವಾಗಿರ್ತವೆ. ಅದರಲ್ಲಿ ನಾವು ಇನ್ಬ್ರೀಡಿಂಗ್ ಅಂತ ಹೇಳ್ತೀವಿ. ಆ ಇನ್ಬ್ರೀಡಿಂಗ್ ಡಿಪ್ರೆಷನ್ ಇಲ್ಲ, ಬೆಳವಣಿಗೆ ಚೆನ್ನಾಗುತ್ತೆ, ಅದ್ರ ಮಾಂಸದ ಉತ್ಕೃಷ್ಟತೆ ಚೆನ್ನಾಗಿ ಅವರಿಗೆ ಲಾಭಾಂಶನೂ ಜಾಸ್ತಿ ಆಗುತ್ತೆ. ಸೊ ಅದೇ ತರ ನಮ್ಮಲ್ಲಿ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಿದಾವೆ. ದೇವಣಿ ತಳಿ ಸಂಶೋಧನಾ ಕೇಂದ್ರ ಅಂತ ನಾವು ಬೀದರ್ ಜಿಲ್ಲೆನಲ್ಲಿ ಇದೆ. ಅದೇ ತರ ತುಮಕೂರು ಹತ್ರ ತಿಪ್ಟೂರಿನಲ್ಲಿ ನಮ್ದು ಒಂದು ಅಮೃತ್ ಮಹಲ್ ಒಂದು ಸಂಶೋಧನಾ ಕೇಂದ್ರ ಇದೆ. ಸೊ ಅಲ್ಲಿ ಬಂದು ನಾವು ಅಮೃತ ತಳಿಯ ಒಂದು ಸಂರಕ್ಷಣೆ ಮಾಡ್ತೀವಿ. ಅಲ್ಲಿ ಜೊತೆಗೆ ಅದು ನಮಗೆ ಸುಮಾರು 1800 ಎಕರೆ ಜಾಗ ಇದೆ ನಮಗೆ.
ಓಕೆ. ಅಲ್ಲಿ ಒಂದೊಂದು ಸಾಕಷ್ಟು ಮೇವಿನ ಬೆಳೆಗಳನ್ನ ಪ್ರಾತ್ಯಕ್ಷಿತೆ ಮಾಡ್ತೀವಿ. ಮೇವಿನ ಬೀಜಗಳನ್ನು ತಯಾರು ಉತ್ಪಾದನೆ ಮಾಡಿ ರೈತರಿಗೆ ಮೇವಿನ ಬೀಜಗಳನ್ನು ಕೊಡ್ತೀವಿ, ಮೇವಿನ ಬೇರುಗಳನ್ನು ಕೊಡ್ತೀವಿ, ಮೇವಿನ ದಂಟುಗಳನ್ನು ಕೊಡ್ತೀವಿ. ಮತ್ತೆ ನಮ್ಮ ದೇವಣಿ ಫಾರಂ ಅಂತ ಇದೆ, ದೇವಣಿ ಕ್ಯಾಟ್ಲ್ ಬಿಡಿಂಗ್ ಸ್ಟೇಷನ್ ಬೀದರಲ್ಲಿ. ಅಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾವು ಒಂದು ಯೋಜನೆಯಲ್ಲಿ ರೂಪಿಸಿದೀವಿ, ಗ್ರಾಮೀಣ ಯೋಜನೆ ಅಂತ. ಸೊ ಆ ಗ್ರಾಮೀಣ ಪ್ರದೇಶಕ್ಕೆ ಏನೇನು ಬೇಕೋ ಅಲ್ಲಿರ್ತಕ್ಕಂಥ ಎಲ್ಲದು, ಎರೆಹುಳು ಗೊಬ್ಬರ ಇರ್ಬೋದು, ಮೇವಿನ ಬೆಳೆಗಳ ಒಂದು ಮ್ಯೂಸಿಯಂ ಅಂತ ಹೇಳ್ತೀವಿ, ಎಲ್ಲ ಮೇವಿನ ಬೆಳೆಗಳ ಮ್ಯೂಸಿಯಂ ಇದೆ. ಸೊ ಅದರ ಜೊತೆಗೆ ಅಲ್ಲಿ ಬರ್ತಕ್ಕಂಥ ರೈತರಿಗೆ ಅಲ್ಲಿ ತರಬೇತಿ ಕೊಡಲಿಕ್ಕೆ ತರಬೇತಿಯ ಕೇಂದ್ರ ಇದೆ. ಮತ್ತೆ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ನಮ್ಮ ರಾಜ್ಯ, ಬೇರೆ ಬೇರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ನಮಗೆ ಔಸರ್ಜನಿಗೆ ಬರ್ತಾರೆ ಕೊನೆಯ ಒಂದು ಆ ವರ್ಷದಲ್ಲಿ. ಆಗ ಅಲ್ಲಿ ಒಂದು ಹೋಗಿ ಸಾಕಷ್ಟು ವಿಚಾರಗಳನ್ನು ಕಲಿತಾರಲ್ಲಿ ಅವರು. ಇವೆಲ್ಲವೂ ಸಹ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕೂ ಅನುಕೂಲ ಆಗಿದ್ದಾವೆ, ಜೊತೆಗೆ ಸಂಶೋಧನೆ ಮಾಡಲಿಕ್ಕೂ ಅನುಕೂಲ ಆಗಿದ್ದಾವೆ. ಇದರ ಜೊತೆಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ತರಬೇತಿ ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಇನ್ಪುಟ್ಸ್ ಅಂತ ಏನು ಹೇಳ್ತೀವಿ, ಆ ಇನ್ಪುಟ್ಸು ಸಿಗುತ್ತೆ. ಮತ್ತೆ ಅದರ ಜೊತೆ ನಮಗೂ ರೈತರ ಮಧ್ಯೆ ಒಡನಾಟ ಬಹಳ ಚೆನ್ನಾಗಿದೆ. ನಮ್ಮ ರೈತರ ಒಂದು ಲಾಂಛನದಲ್ಲೇ, ನಮ್ದು ವಿಶ್ವವಿದ್ಯಾಲಯ ಲಾಂಛನಲ್ಲೇ ಬೆಳೆದಿವಿ. ಮತ್ತೆ ಗ್ರಾಮೀಣ ಸ್ನೇಹಿ ಮತ್ತೆ ರೈತ ಸ್ನೇಹಿ ಗ್ರಾಮೀಣಾಭಿವೃದ್ಧಿ ಅಂತ ಆ ಒಂದು ಘೋಷವಾಕ್ಯದಲ್ಲೇ ನಾವು ವಿಶ್ವವಿದ್ಯಾಲಯದ ಒಂದು ಮ್ಯಾಂಡೇಟ್ ಅಂತ ಏನಿದ್ದೀವಿ ಅದನ್ನ ನಾವು ಪರಿಪೂರ್ಣ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ವರ್ಷ ನಾವು ನೋಡಿದ ಹಾಗೆ ಹವಾಮಾನ ಎಂಥ ಒಂದು ದೊಡ್ಡ ವೈಪರೀತ್ಯವನ್ನು ಎದುರಿಸಿದ್ವಿ. ಬಹಳ ಕಡೆ ಜಾನುವಾರುಗಳು ಮೇವಿಲ್ಲದೆ ತೀರ್ಕೊಂಡಿದ್ದು ಕೂಡ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಪರ್ಯಾಯ ಮಾರ್ಗ ಕಂಡುಕೊಂಡಿದ್ದು ಅಥವಾ ಅದರ ಬಗ್ಗೆ ನಾಲೆಡ್ಜ್ ಕೊಟ್ಟಿದ್ದಿದೆಯಾ ಸರ್? ಇಲ್ಲ, ಖಂಡಿತ ಇದೆ. ನಂದು ಒಂದು ಸಂಶೋಧನೆ ಯೋಜನೆನೇ ಇತ್ತು. ನಾವು ಅದು ನಮ್ದು ಸುಜಲಾ 3 ಪ್ರಾಜೆಕ್ಟ್ ಅಲ್ಲಿ, ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಅಲ್ಲಿ ಈ ಒಂದು ಪೂರಕವಾಗಿನೇ ಸುಮಾರು ನಮ್ಮ ರಾಜ್ಯದ 11 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮನ ಎತ್ಕೊಂಡಿದ್ದೆ ನಾವು. ಈ ವರ್ಷಕ್ಕೆ ಪೂರಕವಾಗಿ ಹಿಂದಿನ ವರ್ಷದಲ್ಲಿ ಇನ್ನು ಒಂದು ಕಳೆದ 3 ವರ್ಷಗಳಿಂದ ತುಂಬಾ ಬರ ಇತ್ತು ನಮ್ಮ ರೈತರಿಗೆ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಜಾನುವಾರುಗಳಿಗೆ ಬೇಕಾಗಿರ್ತಕ್ಕಂಥದ್ದಂದ್ರೆ ಮೇವು ಮತ್ತೆ ನೀರು ಕರೆಕ್ಟ್ ಆಗಿಲ್ಲ ಅಂದ್ರೆ ಜಾನುವಾರುಗಳು ತಾವು ಹೇಳ್ದಂಗೆ ಉತ್ಪಾದನೆ ಕಡಿಮೆ ಆಗುತ್ತೆ, ಕೆಲವೊಮ್ಮೆ ಜಾನುವಾರುಗಳ ಸಾವನ್ನು ಸಹ ಸಂಭವಿಸಬಹುದು. ಸೊ ಈ ನಿಟ್ಟಿನಲ್ಲಿ ನಾವು ಮೇವಿನಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಏನ್ ಮಾಡಿದೀವಿ ಅಂದ್ರೆ ಎಲ್ಲ ಹಳ್ಳಿಗಳಲ್ಲಿ, ಸುಮಾರು ಆಯ್ಕೆಯಾದಂತಹ ಹಳ್ಳಿಗಳಲ್ಲಿ ರೈತರಿಗೆ ಈ ಮೇವಿನ ನರ್ಸರಿಗಳನ್ನ ಬೆಳಿಲಿಕ್ಕೆ ಪ್ರೋತ್ಸಾಹ ಕೊಟ್ಟಿವಿ. ಪ್ರತಿಯೊಬ್ಬ ರೈತನಾಗೆ 10 ಗುಂಟೆ ಜಾಗದಲ್ಲಿ 10 ಏಕದಳ ಮೇವಿನ ಬೆಳೆಗಳು ಅಂತ ಹೇಳ್ತವೆ, 5 ದ್ವಿದಳ ಮೇವಿನ ಬೆಳೆಗಳನ್ನ ಅವರ ಆ ಒಂದು ಪ್ರದೇಶಕ್ಕೆ ಯಾವುದು ಹೊಂದ್ಕೊಳ್ಳುತ್ತೋ ಅಂತ ಮೇವಿನ ಬೆಳೆಗಳಿಗೆ ಪ್ರಾತ್ಯಕ್ಷಿತೆ ಮಾಡಿಸಿದ್ವಿ ಅವರ ರೈತರ ಹೊಲದಲ್ಲೇ. ಮಾತ್ರ ಅದರಿಂದ ಅವರಿಗೆ ಮೇವು ಸಿಕ್ತು, ಬೇರೆ ರೈತರಿಗೆ ಬೇಕಾಗಿರ್ತಕ್ಕಂಥ ಮೇವಿನ ಬೀಜನೂ ಸಿಕ್ತು, ಮೇವಿನ ದಂಟುಗಳು ಸಿಕ್ತು ಅವರಿಗೆ. ಸೊ ಆ ತರ ಮೇವಿಗೆ ಉತ್ಕೃಷ್ಟ. ಮತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಬರಗಾಲದಲ್ಲಿ ಜಾನುವಾರುಗಳಿಗೆ ಒಂದು ಒಳ್ಳೆ ಉತ್ಕೃಷ್ಟವಾದ ಮೇವು ಸಿಗಲ್ಲ, ಅವು ಪೌಷ್ಟಿಕತೆ ಕಡಿಮೆ ಇರುತ್ತೆ. ಅದನ್ನ ಪೌಷ್ಟಿಕರಣ ಮಾಡ್ಲಿಕ್ಕೋಸ್ಕರ ನಾವು ಯೂರಿಯಾ ಮೊಲಾಸಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಅದರಿಂದ ನಮ್ಮ ಸಸಾರಜನಕದ ಪ್ರಮಾಣವನ್ನ ನಾವು, ಅದು ಮೇವಿನ ಗುಣಮಟ್ಟ ಸರಿ ಇಲ್ಲ ಅಂದಾಗ ಅದರ ಸಸಾರಜನಕ ಪ್ರಮಾಣವನ್ನು ಉತ್ತೇಜನ ಮಾಡಲಿಕ್ಕೆ ಅದನ್ನ ಪ್ರಾತ್ಯಕ್ಷಿತೆಗಳ ಮೂಲಕ ರೈತರಲ್ಲಿರ್ತಕ್ಕಂಥ ಒಣಮೇವಿಗೆನೆ ನಾವು ಉತ್ಕೃಷ್ಟತೆಯನ್ನ ಮಾಡ್ತಾ ಇದ್ವಿ. ಅದೇ ರೀತಿ ಈ ಮೇವನ್ನ ಈಗ ಮಳೆಗಾಲದಲ್ಲಿ ಒಳ್ಳೆ ಮೇವು ಸಿಗುತ್ತೆ ಅವರಿಗೆ. ಈ ಜೋಳ ಬೆಳೀತಾರೆ, ಕಬ್ಬಿನ ಮೇಲಿಂದ ನಾವು ಹೇಳ್ತೀವಿ ಸುಳಿ ಅಂತ ಹೇಳ್ತೀವಲ್ಲ, ಆ ಸುಳಿ ಅಂತ, ಅದನ್ನೆಲ್ಲದನ್ನು ಅವರು ಸಾಕಷ್ಟು ಸಿಗುತ್ತೆ ಈ ಸಮಯದಲ್ಲಿ. ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಬೇಸಿಗೆನಲ್ಲಿ ಅವರಿಗೆ ಹಸಿ ಮೇವು ಸಿಗಲ್ಲ. ಅದಕ್ಕೋಸ್ಕರ ಸೈಲೇಜ್ ಅಂತ ಹೇಳ್ತೀವಿ ನಾವು, ಸೈಲೇಜ್ ಪ್ರಿಪರೇಷನ್ ಅಂತ. ಹಸಿ ಮೇವನ್ನ ನಾವು ಇದ್ದ ಸಮಯದಲ್ಲಿ ಅದನ್ನ ಸಾಕಷ್ಟು ವಿಧಾನಗಳಿದಾವೆ ನಾವು ಸೈಲೇಜ್ ಮಾಡ್ಲಿಕ್ಕೆ. ಈ ಒಂದು ಬ್ಯಾಗ್ ಮುಖಾಂತರ, ಅಂದ್ರೆ ಯಾರೋ 1 ಡೋಸ್ ಇರುತ್ತೆ, 2 ಡೋಸ್ ಇರುತ್ತೆ, ಒಂದು ಚೀಲ, ಪ್ಲಾಸ್ಟಿಕ್ ಚೀಲದಲ್ಲಿ 50 kg ಇರಬಹುದು, 100 kg 200 kg ಚೀಲಗಳಲ್ಲಿ ಆ ಮೇವನ್ನ ಯಾವ ರೀತಿ ನೀವು ಸೈಲೇಜ್ ಮಾಡಬಹುದು, ಆ ಸೈಲೇಜನ್ನ ಅದನ್ನ ಅವರಿಗೆ ಪ್ರಾತ್ಯಕ್ಷಿತೆ ಮುಖಾಂತರ ಮಾಡಿ ಆ ಸೈಲೇಜನ್ನ ಅವರು ಇಟ್ಟು ಆ ದನಗಳಿಗೆ ಕೊಡ್ತಕ್ಕಂತ ಒಂದು ಪ್ರೋತ್ಸಾಹನ ಅಂದ್ರೆ ಆ ತರ ಯೋಜನೆಗಳನ್ನು ಈ ಯೋಜನೆಯಲ್ಲಿ ಇತ್ತು. ಅದ್ರ ಜೊತೆಗೆ ನೀವು ಹೇಳಿದಂಗೆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲೂ ಸಾಕಷ್ಟು ಒಂದು ಯೋಜನೆಗಳಿತ್ತು. ಇದರಲ್ಲಿ ರೈತರಿಗೆ ಆ ಒಂದು ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಕುರಿ ಮತ್ತು ಮೇಕೆಗಳನ್ನ ಮೇವಿರೋದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ನಾವು ಸಪ್ಲಿಮೆಂಟರಿ ಫೀಡಿಂಗ್ ಅಂತ ಹೇಳ್ತೀವಿ. ಒಂದು 100 ರಿಂದ 150 ಗ್ರಾಮ್ನಷ್ಟು ಪೌಷ್ಟಿಕ ಆಹಾರ ಯಾವ ರೀತಿ ನೀವು ಕೊಡಬೇಕು. ಮತ್ತೆ ಆಹಾರ ನೀವು ಹೋಗಿ ಬೇರೆ ಅಂಗಡಿಗಳಿಂದ ತಂದದು ಅಥವಾ ಬೇರೆ ಶಾಪಿಂದ ತಂದು ತುಂಬಾ ಕಷ್ಟ ಆಗುತ್ತೆ ರೈತರಿಗೆ. ಅವರಲ್ಲಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ ಏನಿದೆ, ಅವರಲ್ಲಿ ಜೋಳ ಬೆಳೀತಾರೆ, ಸೋಯಾ ಬೆಳೀತಾರೆ, ಅವ್ರ ಹತ್ರ ಭತ್ತದ ತೌಡಿರುತ್ತೆ. ಸೊ ಅವುಗಳನ್ನ ಉಪಯೋಗಿಸ್ಕೊಂಡು ನೀವು ಸ್ಥಳೀಯವಾಗಿ ಯಾವ ರೀತಿ ಆಹಾರವನ್ನ ತಯಾರು ಮಾಡಿಕೊಂಡು ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಹಸುಗಳಿಗಿರ್ಬೋದು, ಕುರಿ ಮಕ್ಕಳಿಗೆ ಕೊಡಬಹುದು ಅಂತಕ್ಕಂಥ ಪ್ರಾತ್ಯಕ್ಷಿತೆಗಳನ್ನ ಸುಮಾರು 11 ಜಿಲ್ಲೆಗಳ ಸುಮಾರು 33 ಹಳ್ಳಿಗಳಲ್ಲಿ ಸಹ ಇದನ್ನ ನಾವು
ಮಾಡಿದ್ದೀವಿ. ಬಹಳ ಉಪಯೋಗ ಸರ್. ಯಾಕಂದ್ರೆ ಈಗ ಸೈಲೇಜ್ ತಾವೇನು ಹೇಳಿದ್ರಿ, ಆ ರೀತಿ ಏನಾದ್ರು ಶೇಖರಣೆ ಮಾಡಿದ್ದೇ ಆದ್ರೆ ಬೆಳೆಗಳನ್ನ ಮುಂದೆ ಅವರಿಗೆ ಬರಗಾಲ ಬಂದಾಗ ರಾಸುಗಳಿಗೆ ತೊಂದರೆ ಆಗದೆ ಇರೋ ರೀತಿ ಪ್ರಾಯಶಃ ನಮ್ಮ ವೀಕ್ಷಕರು ಕೂಡ ಇದನ್ನ ಗಮನಿಸ್ತಾ ಇದ್ರೆ ರೈತರಿಗೆ ಬಹಳ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಲ್ವಾ ಸರ್? ಮಾಹಿತಿ ತುಂಬಾ ಈಗ ಸಾಕಷ್ಟು ಜನ ರೈತರು ಮಾಡ್ತಾರೆ, ಸಣ್ಣ ಪ್ರಮಾಣದಲ್ಲಿ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿನೂ ಮಾಡ್ತಾ ಇದ್ದಾರೆ. ಓಕೆ ಸರ್. ಇನ್ನು ಬರವಣಿಗೆ ಬಗ್ಗೆ ಮಾತನಾಡೋಣ ಸರ್. 120ಕ್ಕೂ ಹೆಚ್ಚು ಲೇಖನಗಳನ್ನ ಬರಿತೀರಿ, 5 ಪುಸ್ತಕಗಳನ್ನ ಬರಿತೀರಿ. ಬೋಧನೆ ಜೊತೆಗೆ ಸಂಶೋಧನಾ ಜೀವನದಲ್ಲಿದ್ರೆ ಬರವಣಿಗೆ ಕಾಮನ್ ಅಂತ ನಾವು ಅಂದ್ಕೋತೀವಿ, ಆದ್ರೆ ಅದಕ್ಕೊಂದು ಅಭಿರುಚಿ ಬೇಕಾಗತ್ತೆ. ಸೊ ಈ ಅಭಿರುಚಿ ಹುಟ್ಕೊಂಡಿದ್ದು ಹೇಗೆ ಅಂತ? ಈಗ ನಾವು ಮೊದಲಿಗೆ ನನ್ನ ಈ ಒಂದು ಪಶುವೈದ್ಯಕೀಯ ವೃತ್ತಿಯನ್ನು ಪ್ರಾರಂಭ ಮಾಡಿದಾಗ ಬರವಣಿಗೆ ಹೇಗೆ ಬಂತಂದ್ರೆ, ಮೊದಲನೇದಾಗಿ ಒಂದು ಜ್ಞಾಪಕ ಇದೆ. ನಾನು ಮೊದಲು ಬರೆದಂತ ಒಂದು ಲೇಖನ, ಅದು ಸಮ್ಮರ್ ಮ್ಯಾನೇಜ್ಮೆಂಟ್ ಇನ್ ಪೌಲ್ಟ್ರಿ ಅಂತ, ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೋಳಿಗಳ ನಿರ್ವಹಣೆ ಅಂತ ಮೊದಲನೇ ಲೇಖನ ನಂದು ಬರೆದಿದ್ದು. ಸೊ ಆ ಲೇಖನ ಬರೆದ ನಂತರ ನಮ್ಮ ಪ್ರಾಧ್ಯಾಪಕರು ಡಾಕ್ಟರ್ ಶ್ರೀನಿವಾಸ ಅಂತ ಇದ್ರು ಬೀದರಲ್ಲಿ, ಅವರು ನನಗೆ ಅದಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟರು. ನಾವಿನ್ನ ಜಸ್ಟ್ ಆವಾಗ ಪ್ರೊಫೆಷನ್ಗೆ ಎಂಟ್ರಿ ಆಗಿದ್ವಿ. ಸೊ ಆ ಲೇಖನವನ್ನ ಬರೆದು ನಾವು ಪಬ್ಲಿಷ್ ಆಯ್ತಲ್ಲ, ಆ ಪಬ್ಲಿಷ್ ಆದ್ಮೇಲೆ ತುಂಬಾ ಖುಷಿ ಆಯ್ತು. ಎಲ್ಲರೂ ಬಹಳ ಚೆನ್ನಾಗಿ ಬಂದಿದೆ ಲೇಖನ, ಎಲ್ಲರಿಗೂ ರೈತರಿಗೂ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ. ಆಗ ಆ ಒಂದು ಲೇಖನ ಮತ್ತೇನಾಯ್ತು ಅಂದ್ರೆ ನಮಗೆ ಪ್ರೋತ್ಸಾಹ ಜಾಸ್ತಿ ಮಾಡ್ತಾ ಹೋಯ್ತು. ಲೇಖನ ಬರಿಬೇಕು, ಇದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ, ನಮಗೂ ಆಗದೆ ಸಮಾಜಕ್ಕೂ ರೈತರಿಗೂ ಉಪಯೋಗ ಆಗುತ್ತೆ ಅಂತ. ಮತ್ತೆ ನಾವು ಈ ಪ್ರಜಾವಾಣಿ, ಅಂದಿನ ಕಾಲ ಕನ್ನಡ ಪ್ರಭಾ, ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಕೃಷಿಗೋಸ್ಕರ ಪಶುಪಾಲನೆಗೋಸ್ಕರ ಒಂದು ಪ್ರತಿ ಗುರುವಾರ ಒಂದು ಪೇಜ್ ಅನ್ನು ನಿಗದಿ ಮಾಡ್ತಿದ್ರು. ಅದರಲ್ಲಿ ಸಾಕಷ್ಟು ಲೇಖನಗಳು ಬರೆದಾಗ ಸೊ ಆ ಲೇಖನಗಳು ಸಾಕಷ್ಟು ಜನಗಳನ್ನು ತಲುಪಿ ಎಲ್ಲರಿಂದಲೂ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರ್ತಿತ್ತು. ಬಹಳ ಚೆನ್ನಾಗಿದೆ, ರೈತರಿಗೆ ಅನುಕೂಲ ಆಗುತ್ತೆ, ಬರೀರಿ ಅಂತ. ಆ ತರ ಜನಪ್ರಿಯ ಲೇಖನಗಳನ್ನು ಬರಲಿಕ್ಕೆ ಒಂದು ಪ್ರೇರಣೆ ಸಿಕ್ತು. ಅದೇ ತರ ನಾವು ಒಂದು ಸಂಶೋಧನೆ ಮಾಡಿದ ಮೇಲೆ ಸಂಶೋಧನೆ ಫಲಗಳು ನಮ್ಮ ದೇಶದವರಿಗೆ, ಬೇರೆ ದೇಶದವರಿಗೆ ಎಲ್ಲರಿಗೂ ಗೊತ್ತಾಗಬೇಕಂದ್ರೆ ಅದನ್ನ ನಾವು ಪಬ್ಲಿಷ್ ಮಾಡಬೇಕು, ಪ್ರಕಟಣೆ ಮಾಡಲೇಬೇಕು. ರಾಷ್ಟ್ರೀಯ ಮಟ್ಟದ ಜರ್ನಲ್ಸ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಜರ್ನಲ್ಸ್ ಇರಬೇಕು. ಅದರಲ್ಲಿ ಪಬ್ಲಿಷ್ ಮಾಡಿದಾಗ ಮಾತ್ರ ಅದಕ್ಕೆ ನಮಗೆ ಒಂದು ಇದು ಬರುತ್ತೆ, ವ್ಯಾಲ್ಯೂ ಬರುತ್ತೆ. ಅದಕ್ಕೆ ಇದರ ಜೊತೆಗೆ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ಗೂ ಸಹ ಪಬ್ಲಿಕೇಶನ್ ತುಂಬಾ ಮುಖ್ಯ. ಅದು ಸಾಕಷ್ಟು ನಮ್ಮ ಪ್ರಮೋಷನ್ಸ್ ಎಲ್ಲವಕ್ಕೂ ಪಬ್ಲಿಕೇಶನ್ಸ್ ನೋಡ್ತಿರ್ತಾರೆ. ಅದರ ಜೊತೆಗೆ ಅದರ ಒಂದು ಸಂಶೋಧನಾ ಫಲ ಎಲ್ಲರಿಗೂ ತಲುಪಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಯಾರೇ ವಿಜ್ಞಾನಿ ಆಗಿರ್ಬೋದು, ಬೋಧಕರಾಗಿರ್ಬೋದು, ಇದು ಪಬ್ಲಿಕೇಶನ್ ನಮ್ದು ಒಂದು ಅಂಗನೇ. ಅದು ಪಬ್ಲಿಕೇಶನ್ಸ್ ನಾವು ಬರಲೇಬೇಕು. ಮತ್ತೆ ಪುಸ್ತಕಗಳ ವಿಚಾರಕ್ಕೆ ಬಂದಾಗ ನಾನು ಸಾಕಷ್ಟು ರೈತರಿಗೆ ಉಪಯೋಗವಾಗಲಿ ಅಂತ ಕನ್ನಡದಲ್ಲಿ ಈಗ ಒಂದು ಸುಧಾರಿತ ಹೈನುಗಾರಿಕಾ ಪದ್ಧತಿಗಳ ಬಗ್ಗೆ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಪದ್ಧತಿಗಳ ಬಗ್ಗೆ, ಸೊ ಇದರ ಮತ್ತೆ ಕೋಳಿ ಸಾಕಾಣಿಕೆ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದೀವಿ. ಮತ್ತೆ ಇದರ ಜೊತೆಗೆ ನಮ್ಮ ಸಾಕಷ್ಟು ನನ್ನ ಸಹೋದ್ಯೋಗಿ ಮಿತ್ರರು, ನನ್ನ ಸಹೋದ್ಯೋಗಿ ಸಾಮಾನ್ಯವಾಗಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರರು ನನ್ನ ಶಿಷ್ಯರೇ ಇದ್ದಾರೆ, ವಿದ್ಯಾರ್ಥಿಗಳೇ, ನನ್ನಲ್ಲಿ ಕಲ್ತಾರ. ಅವರ ಒಂದು ಪ್ರೋತ್ಸಾಹ ಅಂದ್ರೆ ಸಹಕಾರದಿಂದ ಹೆಲ್ಪ್ ಆಗುತ್ತೆ. ಇವೆಲ್ಲವಕ್ಕೂ ಕ್ರೋಢೀಕರಣ ಮಾಡ್ಲಿಕ್ಕೆ ಅನುಕೂಲ. ಓಕೆ ಸರ್. ತಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್. ಯಾವಾಗ್ಲೂ ಕೂಡ ಬೋಧನೆ, ಸಂಶೋಧನೆ, ವಿಸ್ತರಣೆ ಜೊತೆಗೆ ಕುಟುಂಬವನ್ನ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಅವ್ರ ಬಗ್ಗೆ? ಕುಟುಂಬ ನಾನು ತುಂಬಾ ಹೆಮ್ಮೆ. ನನ್ನ ಶ್ರೀಮತಿ ಅವರು ಲೋಕಮಾತಾ ಅಂತ, ಸೊ ಅವರು ನಮ್ಮ ಅತ್ತೆಯವರ ಮಗಳನೆ. ಅವ್ರನ್ನ ಸುಮಾರು 98ರಲ್ಲಿ ನಮ್ಮ ವಿವಾಹ ಆಯಿತು, ಜೂನ್ 98 ಅಂದ್ರೆ. ಅಂದಿನಿಂದ ಇವತ್ತಿಗೆ ನನಗೆ ಎಲ್ಲಾ ಚಟುವಟಿಕೆಗಳಿಗೆ ಅವರ ಪ್ರೋತ್ಸಾಹ ಬಹಳ ಮುಖ್ಯ. ಯಾಕಂದ್ರೆ ನಾನು ಯಾವಾಗ್ಲೂ ಇದರಲ್ಲೇ ಮುಳುಗಿಬಿಟ್ಟಿರ್ತೀವಲ್ಲ, ಅವರೊಬ್ಬರೇ ಇರ್ತಾರೆ, ಅವ್ರ ಮನೆಯ ಇದ್ರ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ. ಇವರು ನಮ್ಮ ಅತ್ತೆ ಮಾವ ಅಂತ ಮಧ್ಯೆ ನಮ್ಮ ಮದುವೆ ಆಗಿದ್ದು, ವಿವಾಹ ಆಗಿದ್ದು 1998ರಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಶ್ರೀಮತಿಯವರ ಪ್ರೋತ್ಸಾಹ ಬಹಳ ಇದೆ. ಅವರ ಪ್ರೋತ್ಸಾಹ ಇಲ್ಲದಿದ್ರೆ ನಾವು ಈ ಮಟ್ಟಕ್ಕೆ ಬರೋಕ್ಕೂ ಸಾಧ್ಯ ಇಲ್ಲ. ಮತ್ತೆ ಒಬ್ಬ ಮುದ್ದಿನ ಮಗಳಿದ್ದಾಳೆ ಪ್ರಜ್ಞಾ ಅಂತ, ಅವರು ಕೂಡ ವೆಟರ್ನರಿ ಸೈನ್ಸ್ ಓದ್ತಿದ್ದಾರೆ. ಈಗ ಅವಳು ಸಹ ನಮ್ಮ ಪ್ರೇರಣೆ. ಮತ್ತೆ ಅವಳಿಗೂ ಸ್ವಲ್ಪ ಈ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬಾ ಪ್ರೀತಿ. ಅದಕ್ಕೋಸ್ಕರ ಅವಳನ್ನು ಸಹ ಈ ಒಂದು ಮೊದಲನೇ ವರ್ಷದ BVSCHL ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ BVSc ಪದವಿನೇ ಮಾಡ್ತಾ ಇದ್ದಾಳೆ. ಓಕೆ ಸರ್, ಬಹಳ ಸಂತೋಷ. ಭವಿಷ್ಯದ ಯೋಜನೆಗಳು ಏನಿದೆ ಸರ್? ಏನೇನು ಮಾಡಬೇಕು ಅಂತಿದೆ? ಈಗ ನನಗೆ ಒಂದು ಬಹಳ ಉನ್ನತ ಜವಾಬ್ದಾರಿ ಇದೆ. ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿ ಆಗೋದು, ಅದರಲ್ಲೂ ಈ ಒಂದು ವಿಶೇಷ ವಿಶ್ವವಿದ್ಯಾಲಯ ಇದು. ಯಾಕಂದ್ರೆ ಈ ವಿಶ್ವವಿದ್ಯಾಲಯದಲ್ಲಿ ಬೋಧನೆ, ಸಂಶೋಧನೆ ಮತ್ತೆ ವಿಸ್ತರಣೆ ಚಟುವಟಿಕೆಗಳ ಜೊತೆಗೆ ನಾವು ಸಾಕಷ್ಟು ರೈತ ಒಂದು ಸ್ನೇಹಿ ಕೆಲಸಗಳನ್ನು ಮಾಡಬೇಕಾಗಿದೆ. ಈ ವಿಶ್ವವಿದ್ಯಾಲಯದ ತಮಗೆ ಗೊತ್ತಿರೋ ಹಾಗೆ ಮುಖ್ಯವಾದ ಘಟಕ ಅಂದರೆ ಬೋಧನೆ. ನಮ್ಮ ಬೋಧನೆಯಲ್ಲಿ ಇನ್ನೂ ಹೆಚ್ಚು ಗುಣಮಟ್ಟವನ್ನು ನಾವು ಸುಧಾರಿಸಬೇಕಾಗಿದೆ.
ಈ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಮಾನದಂಡಗಳನ್ನು ನಾವು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ನಾವು ರೂಪಿಸಿದ್ದೀವಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನ್ಪುಟ್ ತಗೊಳ್ಳಿಕ್ಕೆ ನಾವು ಮಲ್ಟಿ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ. ನಮ್ಮ ಬೇರೆ ಬೇರೆ ಸಂಶೋಧನಾ ಸಂಸ್ಥೆಗಳಿರ್ಬೋದು, ಬೇರೆ ಬೇರೆ NGOಗಳಿರ್ಬೋದು, ಲೈನ್ ಡಿಪಾರ್ಟ್ಮೆಂಟ್ಸ್ ಎಲ್ಲರನ್ನೂ ಕರೆಸಿ ಇದಕ್ಕೆ ಪೂರಕವಾಗಿರ್ತಕ್ಕಂಥ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ. ಯಾವ ರೀತಿ ಬೋಧನೆಯ ಗುಣಮಟ್ಟವನ್ನು ಜಾಸ್ತಿ ಮಾಡ್ಬೋದು, ಅದರಿಂದ ಉತ್ತಮವಾದಂಥ ಮಾನವ ಸಂಪನ್ಮೂಲವನ್ನು ಸಮಾಜಕ್ಕೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ನಮ್ಮ ಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಜೊತೆಗೆ ಸಂಶೋಧನೆ, ನಾವು ಸುಮ್ಮನೆ ಸಂಶೋಧನೆ ಮಾಡಲ್ಲ, ಸಂಶೋಧನೆ ಫಲಗಳು ರೈತರಿಗೆ ಉಪಯೋಗ ಆಗಬೇಕು. ಸೊ ಅಂಥ ಸಂಶೋಧನೆಗಳನ್ನು ಮಾಡಬೇಕು. ಮತ್ತೆ ಸಂಶೋಧನೆ ಮಾಡಿ ಕೇವಲ ನಾವು ಪುಸ್ತಕದಲ್ಲಿ ಇಡೋದಲ್ಲ, ಆ ಸಂಶೋಧನೆಯ ಫಲಗಳು ವಿದ್ಯಾರ್ಥಿಗಳಿಗೆ, ನಮ್ಮ ರೈತರಿಗೆ ತಲುಪಬೇಕು, ಪಶುಪಾಲಕರಿಗೆ ತಲುಪಬೇಕು. ಈ ನಿಟ್ಟಿನಲ್ಲಿ ನಾವು ವಿಶೇಷವಾದ ವಿಸ್ತರಣಾ ವಿಧಾನಗಳನ್ನು ಅಳವಡಿಸ್ಕೊಂಡಿದ್ದೀವಿ. ಮತ್ತು ತಮಗೆ ಗೊತ್ತಿಗೆ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಹಣಕಾಸಿನ ಒಂದು ತೊಂದರೆನೂ ಆಗ್ತಾ ಇದೆ. ನಮಗೆ ಎಲ್ಲ ಒಂದು ಸರ್ಕಾರಗಳು ನಿಮ್ಮ ಆಂತರಿಕ ಸಂಪನ್ಮೂಲವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಈಗ ನಾವು ಒಂದು ಯೋಜನೆ ರೂಪಿಸಿದ್ದೀವಿ. ಇಲ್ಲೇ ನಮ್ಮ ಬೆಂಗಳೂರು ಆವರಣದಲ್ಲಿ ಒಂದು, ತಮಗೆ ಗೊತ್ತಿದೆ, ಇಲ್ಲಿ ನಾಯಿ ಮತ್ತು ಸಾಕಾಣಿಕೆ ಸಾಕೋರ ಸಂಖ್ಯೆ ಜಾಸ್ತಿ. ಅದಕ್ಕೋಸ್ಕರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ಕಂಪ್ಯಾನಿಯನ್ ಅನಿಮಲ್ಸ್ ಅಂದ್ರೆ ಪೆಟ್ಸ್ಗೋಸ್ಕರ ಒಂದು ಒಳ್ಳೆಯ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಲಿಕ್ಕೆ ಈಗಾಗಲೇ ಆಕ್ಷನ್ ಪ್ಲಾನ್ ರೆಡಿ ಮಾಡಿದ್ದೀವಿ. ಅದನ್ನು ಎಲ್ಲರ ಒಂದು ಪಬ್ಲಿಕ್ ನ ಸಪೋರ್ಟ್ ಇಂದ ಮಾಡಬೇಕು, ಸೆಲ್ಫ್ ಸಸ್ಟೈನಬಲ್ ಮಾಡಬೇಕು ಅಂತಕ್ಕಂಥ ಒಂದು ಇಲ್ಲಿ ಹೆಬ್ಬಳಕೆ ಎಂಬ. ಅದೇ ತರ ಅಲಂಕಾರಿಕ ಮೀನುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ಸೊ ಇದರ ಒಂದು ಘಟಕವನ್ನು ಈಗಾಗಲೇ ಪ್ರಾರಂಭ ಮಾಡಿ ಈಗ ಮುಂದಿನ ತಿಂಗಳಲ್ಲಿ ಅದನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ. ಅದೇ ತರ ತಿಪ್ಟೂರು ಹೇಳ್ತಾ ಇದ್ದೇನೆ, ನಾವು ತುಮಕೂರು ಜಿಲ್ಲೆಯಲ್ಲಿ ಅಲ್ಲಿ ಸಾಕಷ್ಟು ನಮಗೆ ಭೂಮಿ ಇರೋದ್ರಿಂದ ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮೇವಿನ ಬೀಜಗಳನ್ನು ಹೆಚ್ಚು ಉತ್ಪಾದನೆ ಮಾಡಿ ರೈತರಿಗೆ ಕೊಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದೀವಿ. ಅದೇ ತರ ನಮ್ಮ ಬೀದರ್ ಆವರಣಕ್ಕೆ ಬಂದಾಗ, ಬೀದರ್ ಆವರಣದಲ್ಲಿ ನಮ್ಮ ಸಾಕಷ್ಟು ನಮಗೆ ಹೇಳಿದ್ರೆ ಕುರಿ ಮತ್ತು ಮೇಕೆ ಸಾಕಾಣಿಕರ ಸಂಖ್ಯೆ ಜಾಸ್ತಿ ಇದೆ. ದೇವಣಿ ಮತ್ತೆ ತಳಿ ಸಾಕ್ತಕ್ಕಂಥ ಸಂಖ್ಯೆ, ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಪೂರಕವಾದ ಸಮಗ್ರವಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಹೆಚ್ಚು ತಲುಪಿಸಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ವಿ. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು? ಇಲ್ಲ, ತುಂಬಾ ಖುಷಿ ಆಯ್ತು. ಅದರಲ್ಲೂ ವಿಶೇಷವಾಗಿ ಈ ಕಾರ್ಯಕ್ರಮ ನನ್ನ ಬಾಲ್ಯದ ಜೀವನ ಮತ್ತೆ ನಮ್ಮ ಹಳ್ಳಿನ ಸೊಗಡಿನ ಜೀವನ, ನನ್ನ ವಿದ್ಯಾರ್ಥಿ ಜೀವನವನ್ನು ಮತ್ತೆ ಮೆಲುಕು ಹಾಕ್ಲಿಕ್ಕೆ ಅವಕಾಶ ಆಯಿತು. ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಹಲವಾರು ಚಟುವಟಿಕೆಗಳನ್ನ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ವೇದಿಕೆ ತುಂಬಾ ಸಹಕಾರಿಯಾಯಿತು. ಮತ್ತೆ ಈ ತರ ಕಾರ್ಯಕ್ರಮಗಳನ್ನು ಹೆಚ್ಚು ಮೂಡಿಬರಲಿ, ಮತ್ತೆ ಇದರಿಂದ ವೀಕ್ಷಕರಿಗೆ ಮತ್ತು ಅದರಲ್ಲೂ ವಿಶೇಷವಾಗಿ ನಮ್ಮ ಯುವಕರಿಗೆ ತುಂಬಾ ಅವರಿಗೆ ಉತ್ತೇಜನ ಪ್ರೋತ್ಸಾಹ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಅವಕಾಶಕ್ಕೋಸ್ಕರ ತಮ್ಮ ದೂರದರ್ಶನ ಚಂದನ ವಾಹಿನಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ಸರ್. ತಮ್ಮ ಕೂಡ ತುಂಬಾ ಒಳ್ಳೆಯದಾಗಲಿ, ಜೊತೆಗೆ ನಿಮ್ಮ ಅಡಿಯಲ್ಲಿ ಸಾಕಷ್ಟು ಕೆಲಸಗಳಾಗಲಿ, ಭವಿಷ್ಯದ ಯೋಜನೆಗಳೆಲ್ಲರೂ ಕೂಡ ಸಫಲ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು ಸರ್. ಧನ್ಯವಾದಗಳು.